ಕೆಲವು ನಂದು ಎರಡನೇ ಪಿಕ್ಚರು ಹೇಳ್ಬಾರ್ದು ಪಿಕ್ಚರ್ ಹೆಸರು ನೋಡಿದ ತಕ್ಷಣ ಹೇಳಿದೆ ಇದು ಓಡಲ್ಲ ಅಂತಾನೆ ಹೇಳಿದೆ ನಮ್ಮ ಬಿಲ್ಡಿಂಗ್ಗೆ. ಬೇರೆ ಯಾವುದೂ ಅಲ್ಲ, ಪ್ರೀತಿ ಏಕೆ ಭೂಮಿ ಮೇಲೆ ಇದೆ. ನೆಪೋಟಿಸಮ್ ಅಂತ ಹೇಳಿ ಒಂದು ವರ್ಡ್ ಬರುತ್ತೆ ಸರ್. ಪ್ರೊಡ್ಯೂಸರ್ ಮಗನ್ನೇ ಬೆಳೆಸ್ಬೇಕಾ ಸರ್? ಯಾರನ್ನೂ ನಾವು ಉದ್ಧಾರ ಮಾಡೋಕ್ಕಾಗಲ್ಲ. ಹಣೆ ಬರ ದೇವ್ರು ಬರೆದಿರ್ತಾನೆ. ನೀನು ಕತೆ ಬಗ್ಗೆ ಯೋಚನೆ ಮಾಡೋ, ನಿಂಗೆ ಏನು ಬೇಕು ಶೆಡ್ಯೂಲ್ ಕೊಡು, ನಾನು ನಿಂಗೆ ತರ್ತೀನಿ. ಗಾರ್ಗ ಮೂವಿಗೆ ನಿಮ್ಮ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಖರ್ಚಾಗಿರುವಂಥ ಬಜೆಟ್ ಎಷ್ಟು? 6 ರಿಂದ 7 ಕೋಟಿ ಖರ್ಚಾಗಿದೆ ಸರ್. ನಾಳೆ ಶೂಟ್ ಸರ್ 100 ಅಡಿ ರಾಬ್ ಅಂತ ಹರಿತು. 1 ಪ್ಲಸ್ ಪಾಯಿಂಟು ನಾನು ನಿಮ್ಮ ಅಪ್ಪ ಆಗಿರೋದು, ಒಂದು ಮೈನಸ್ ಪಾಯಿಂಟು ನಾನು ನಿಮ್ಮ ಅಪ್ಪ ಆಗಿರೋದು. ಎಲ್ರಿಗೂ ತುಂಬಾ ಕುತೂಹಲ ಇದೆ. ಅಂದರೆ ಜೋಗಿ ಸಿನಿಮಾ ನಿರ್ಮಾಣ ಆಗಿದ್ದು ಎಷ್ಟು ಕೋಟಿ ಬಜೆಟಲ್ಲಿ, ಎಷ್ಟು ಬಜೆಟಲ್ಲಿ, ಆ್ಯಂಡ್ ಗಳಿಸಿದ ಲಾಭ ಎಷ್ಟು? ಇಷ್ಟೇ ಖರ್ಚು ಮಾಡಿ ಪಿಕ್ಚರ್ ಮಾಡ್ಬಿಟ್ಟು ಅವ್ರು ಕೊಡೋ ದುಡ್ಡಿಗೆ ಯಾಕೆ ಅರ್ಜೆಂಟ್ ಮಾಡಬೇಕು? ರಿಲೀಸ್ ಮಾಡೋಣ, ಸಕ್ಸಸ್ ಆಗಲಿ, ಆಮೇಲೆ ಮಾತಾಡೋಣ. ಲಹರಿ ರೆಕಾರ್ಡಿಂಗ್ ಕಂಪ್ನಿಗೆ 225 ರೂಪೀಸ್ ಸ್ಯಾಲ್ರಿಗೆ ದುಡಿತಿದ್ದೆ ನಾನು ಆ ಟೈಮಲ್ಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಫೆಬ್ರವರಿ 6ನೇ ತಾರೀಕು ಒಂದು ವಿಭಿನ್ನವಾದಂತಹ, ವಿಶೇಷವಾದಂತಹ ಕಥಾಹಂದರ ಹೊಂದಿರುವಂತಹ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದುವೇ ಗಾರ್ಗ. ದ ಲ್ಯಾಂಡ್ ಆಫ್ ಶಾಡೋಸ್ಗೆ ಕರ್ಕೊಂಡು ಹೋಗೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಇವಾಗ ಚಿತ್ರತಂಡ ನಮ್ಮ ಜೊತೆಗಿದ್ದಾರೆ. ಸೊ ಇವಾಗ ಮೊದಲನೇದಾಗಿ ನಾ ಈ ಚಿತ್ರತಂಡದ ನಿರ್ಮಾಪಕರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಇವರು ಒಂದು ಹೆಸರಾಂತ ನಿರ್ಮಾಪಕರು ಅಂತಲೇ ಹೇಳ್ಬೋದು. ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಂತಹ ನಿರ್ಮಾಪಕರು ಅವರೇನೆ ಅಶ್ವಿನಿ ರಾಮಪ್ರಸಾದ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಮೇಕರ್ಸ್ ಆಫ್ ಜೋಗಿ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಸೊ ನೀವು ನಮ್ಮ ಜೊತೆಗಿರೋದು ನಮಗೆ ಬಹಳ ಖುಷಿ ಆಗುತ್ತೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಬಾಸ್. ಎಸ್, ಅಂಡ್ ಹಾಗೇನೆ ಈ ಚಿತ್ರದ ಕ್ಯಾಪ್ಟನ್ ಆಫ್ ದಿ ಶಿಪ್ ಕೂಡ ಇದ್ದಾರೆ. ಸೊ ಅವ್ರನ್ನು ಕೂಡ ಸ್ವಾಗತ ಕೋರೋಣ. ಶಶಿಧರ್ ಅವ್ರಿಗೆ ಸ್ವಾಗತ. ನಮಸ್ಕಾರ. ಸೊ ಇಬ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಸುಗ್ಗಿಯ ಹಬ್ಬ. ಅಂಡ್ ಈ ಚಿತ್ರನೂ ಕೂಡ ಒಂದು ಒಳ್ಳೆ ಹಬ್ಬದ ರೀತಿಯಲ್ಲೇನೆ ಎಲ್ಲರನ್ನು ಕೂಡ ಕೊಂಡಾಡ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಮೊದಲನೇದಾಗಿ ಇವಾಗ ಗಾರ್ಗ ಅಂತ ಹೇಳಿದ ತಕ್ಷಣ ಒಂದು ಊರು, ಲ್ಯಾಂಡ್ ಆಫ್ ಶಾಡೋಸ್. ಸೊ ನಿಮ್ಮ ಚಿತ್ರದಲ್ಲಿ ಎಲ್ಲಾ ಕಡೆನೂ ಕೂಡ ಶಾಡೋಸ್ ಗಳನ್ನ ಬಿಡೋದೇ ಇಲ್ಲ ಅನ್ಸುತ್ತಲ್ಲ ನೀವು? ಸರ್ ಶಾಡೋಸ್ ಅಂದ್ರೆ ಸರ್ ಒಬ್ಬ ಮನುಷ್ಯನ ಇದ್ರಲ್ಲೂ ಅಷ್ಟೇ, ಅವ್ನು ಎಲ್ಲೇ ಹೋಗ್ಲಿ ಒಂದು ಶಾಡೋ ಅನ್ನೋದು ಅವ್ನ ಹಿಂದೆ ಹೋಗುತ್ತೆ. ಸೊ ಹಂಗಾಗಿ ನನ್ನ ಚಿತ್ರದಲ್ಲಿ ಅದು ಶಾಡೋಸ್ ಅನ್ನೋದು ಫಾಲೋ ಆಗ್ತಾ ಇದೆ ಸರ್. ಓಕೆ. ಸೊ ಸರ್, ನಿಮಗೆ ಈ ಒಂದು ಕತೆ ಬಂದಾಗ ಯಾಕೆ ಇದನ್ನ ಅರುಣ್ ರಾಮಪ್ರಸಾದ್ ಅವ್ರಿಗೆ ಮಾಡಬೇಕು ಅಂತ ಅನ್ನಿಸ್ತು? ಆಕ್ಚುಲಿ ಅವನು ಈಸ್ ನೀನಾಸಮ್ ಪಾಸ್ ಆಗಿ ಎಲ್ಲ ಟ್ರೈನಿಯಲ್ಲಿ ಇದ್ದ. ಅವನು ಟ್ರೈನಿಂಗ್ ತಗೊತಾ ಇದ್ದ. ಲಾಸ್ಟ್ ಬಿಫೋರ್ ಒಂದು ಫಿಲಿಮ್ ಮಾಡಿದ್ದೆ ನಾನು. ಅದು ಅಷ್ಟು ಹೋಗಿರ್ಲಿಲ್ಲ. ಆ ಟೈಮಲ್ಲಿ ನಮ್ಮ ಹುಡುಗ ಒಬ್ಬ ಕರ್ಕೊಂಬಂದ ಇವ್ರನ್ನ. ಎಲ್ಲ ಕತೆಲ್ಲ ಹೇಳಿದ್ಮೇಲೆ ಓಕೆ, ಸ್ವಲ್ಪ ಕರೆಕ್ಷನ್ಸ್ ಹೇಳಿದೆ, ಮಾಡ್ದ ನೀಟಾಗೆ. ಮಾಡಿದ್ಮೇಲೆ ಯಾರನ್ನ ಹಾಕೋಣ ಅಂತ ಯೋಚನೆ ಮಾಡಿದಾಗ ಒಂದು 2-3 ಯಾರನ್ನ ನೋಡೋ ಅಂತೇಳಿದ್ರೆ ಒಂದು 2-3 ಫೋಟೋ ತೋರಿಸ್ದ. ಅವ್ರು ಅಷ್ಟು ಕೇಳ್ತಾರೆ, ಇವ್ರು ಇಷ್ಟು ಕೇಳ್ತಾರೆ ಅಂದ. ನನ್ನ ಮಗನೇ ಚೆನ್ನಾಗವನಲ್ಲ ಇದಕ್ಕಿಂತ ಅಂತಂದೆ. ಆ್ಯಕ್ಚುಲಿ ಅವ್ನಿಗೆ ಬೇರೆ ಒಂದು ಸ್ಟೋರಿ ರೆಡಿ ಮಾಡಿ ಇಟ್ಟಿದ್ದೆ ನಾನು. ತಮಿಳ್ನಲ್ಲಿ ಒಬ್ಬರು ಡೈರೆಕ್ಟರ್ ಸ್ಟೋರಿ ಡಿಸ್ಕಷನ್ ಆಗಿ ರೆಡಿ ಇತ್ತದು. ಬಟ್ ಇವನ್ ತಂದಾಗ ಇದು ಚೆನ್ನಾಗಿದೆ, ಯಾಕೆ ಇವನಿಗೆ ಫಸ್ಟ್ ಮಾಡಬಾರ್ದು ಅಂತ ಹಂಗೆ ಸ್ಟಾರ್ಟ್ ಆಯಿತು. ಬಟ್ ಆದ್ರೆ ಇನ್ ಕೇಸ್ ಏನಾದ್ರೂ ಇಲ್ಲಿ ಲಾಂಚ್ ಆಗಿರ್ಲಿಲ್ಲ ಅಂದ್ರೆ ತಮಿಳ್ನಲ್ಲಿ ಲಾಂಚ್ ಮಾಡೋಂತ ಪ್ಲಾನ್ ಇತ್ತಾ ನಿಮ್ಗೆ? ತಮಿಳ್ ಡೈರೆಕ್ಟರ್, ಕನ್ನಡನೇ, ಬಟ್ ತಮಿಳ್ ಡೈರೆಕ್ಟರ್ಗೆ. ಸೊ ನಿಮಗೆ ಸಿನಿಮಾದ ಒಂದು ಜಡ್ಜ್ಮೆಂಟ್ ತುಂಬಾ ಚೆನ್ನಾಗಿ ಗೊತ್ತಿದೆ ಸರ್. ಬಟ್ ಆದ್ರೆ ಗಾರ್ಗಾನ ಫೈನಲೈಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಒಂದು ಪಾಯಿಂಟ್ ಅನ್ನ ನೀವು ತುಂಬಾನೇ ಗಮನವಿಟ್ಟು ನೋಡಿ ಫೈನಲೈಸ್ ಮಾಡಿದ್ರಿ? ಸ್ಟೋರಿನೇ ಬೇರೆ ಥರ ಇತ್ತು. ಅಂದರೆ ಇದು ಯಾವುದು ಹೀರೋಯಿಸಮ್ ಮೇಲಲ್ಲ ಸ್ಟೋರಿ, ಇದು ಕಂಟೆಂಟೇ ಹೀರೋ ಇದಕ್ಕೆ. ಸೊ ಆ ಸ್ಟೋರಿ ಲೈನ್ ಸ್ಟ್ರಾಂಗ್ ಇರೋದ್ರಿಂದ ನಾವು ಎಲ್ಲ ಆರ್ಟಿಸ್ಟ್ನು ನೀಟಾಗಿ ಹಾಕಿರೋದಕ್ಕೆ ಒಂದು ಲೆವೆಲ್ ಬಂದಿದೆ. ಸೊ ಬರೀ ಹೀರೋಯಿಸಮು, ಅವ ಹೊಡೆದ, ಇವನು ಲವ್ ಮಾಡ್ದ, ಅದೆಲ್ಲ ಏನಿಲ್ಲ. ಇಲ್ಲಿ ಕಂಟೆಂಟೇ ಹೇಳುತ್ತೆ. ಇಟ್ಸ್ ಅ ಕಂಟೆಂಟ್ ಓರಿಯೆಂಟೆಡ್ ಸ್ಟೋರಿ. ಅದಕ್ಕೋಸ್ಕರ ಫಸ್ಟ್ ಫಿಲ್ಮ್ ಅವನ್ನ ಹೀರೋಯಿಸಮ್ ಹಂಗೆ ತೋರಿಸೋದು ಬೇಡ, ಅವ್ನ ಆ್ಯಕ್ಟಿಂಗ್ ಕೆಪಾಸಿಟಿ ತೋರಿಸೋಣ, ಕಂಟೆಂಟ್ ಮೇಲೆ ಹೋಗ್ಲಿ ಅಂತ ಅಂದ್ಬಿಟ್ಟು ಐ ಹ್ಯಾವ್ ಡಿಸೈಡೆಡ್ ಅರುಣ್ ಹಾಕೋಣ ಅಂತ ನಾನು ಡಿಸೈಡ್ ಮಾಡಿದೆ ಬಸ್. ಓಕೆ. ಸೊ ಇವಾಗ ಚಿತ್ರದಲ್ಲಿ ನಾವು ಸ್ಟಾರ್ ಕಾಸ್ಟ್ ನ ನೋಡ್ತೀವಿ ಅಂತ ಹೇಳಿದ್ರೆ ತುಂಬಾನೇ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಬಿಕಾಸ್ ಆ ಬೇಸ್ ಏನೇ ತುಂಬಾನೇ ಚೆನ್ನಾಗಿದೆ, ಆ ಬೇಸ್ ವಾಯ್ಸ್ ಕೂಡ ಚೆನ್ನಾಗಿದೆ. ಟೀಸರ್ ಅಲ್ಲಿ ಬರುವಂತ ಬೇಸ್ ವಾಯ್ಸ್ ಗಳೇನೇ ಆಗಿರ್ಲಿ, ಕ್ಯಾರೆಕ್ಟರ್ ಗಳೇನೇ ಆಗಿರ್ಲಿ, ಸಾಯಿ ಕುಮಾರ್ ಸರ್ ಇಂದ ಹಿಡಿದು ಮತ್ತೆ ಸಂಪತ್ ಸರ್, ಮತ್ತೆ ಇವಾಗ ವಿಲನ್ ಶೇಡ್ ಅಲ್ಲೂ ಕೂಡ ತುಂಬಾನೇ ವೆರೈಟೀಸ್ ಗಳನ್ನ ನೋಡ್ತಾ ಇದೀವಿ, ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಗಳನ್ನ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಹೊಸಬ ಹೀರೋಗೆ ಇಷ್ಟು ಜನ ಸ್ಟಾರ್ ಕಾಸ್ಟ್ ನ ನಾನು ಕಾಸ್ಟ್ ಮಾಡಿದಾಗ ಅವ್ರು ಹೈಲೈಟ್ ಆಗ್ತಾರೆ, ಹೀರೋ ಒಂದ್ ಸ್ವಲ್ಪ ಡಲ್ ಆಗ್ಬೋದು ಅಂತ ನಿಮ್ಗೆ ಏನಾದ್ರು ಅನ್ಸುತ್ತಾ? ಸರ್ ಆರ್ಟಿಸ್ಟ್ ಅನ್ನೋರು ಈಗ ನಾವು ಆಚೆ ಕಡೆ ನೋಡಿದಾಗ ಓಕೆ ಅವ್ರಿಗೆ ಇಷ್ಟು ಫೇಮ್ ಇದೆ, ಇಷ್ಟು ಫ್ರೇಮ್ ಇದೆ, ಇವ್ರು ಇಷ್ಟು ಸ್ಟಾರ್ ಇದೆ, ಇವ್ರಿಗೆ ಇಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ. ಬಟ್ ಸ್ಟೋರಿ ಒಳಗೆ ಬಂದಾಗ ಸರ್ ನಂಗೆ ಎಲ್ಲರೂ ಆರ್ಟಿಸ್ಟೇ ಸರ್ ಅಲ್ಲಿ, ಅನ್ಲೆಸ್ ದೇ ಡೂ ದ ಪರ್ಫಾರ್ಮೆನ್ಸ್. ಸೊ ಪರ್ಫಾರ್ಮೆನ್ಸೇ ನಂಗೆ ಮ್ಯಾಟರ್ ಆಗೋದು. ಅಲ್ಲಿ ನಾನು ಒಂದ್ಸತಿ ಡೈರೆಕ್ಷನ್ ಮಾಡಕ್ ಹೋದಾಗ ಸರ್
ದೇವರಾಣೆಗಳು ನಾನು ಓಕೆ ಇವ್ರಿಗೆ ತುಂಬಾ ದೊಡ್ಡ ಸ್ಟಾರು, ಇವ್ರಿಗೆ ತುಂಬಾ ದೊಡ್ಡ ಹೆಸರಿದೆ ಅಂತ ನಾನು ನೋಡಲ್ಲ. ಈ ಕ್ಯಾರೆಕ್ಟರ್ಗೆ ಇವ್ರು ಸೂಟ್ ಆಗ್ತಾರಾ, ವರ್ಕ್ ಆಗುತ್ತೆ. ಅರುಣ್ ಜೊತೆ ಇಷ್ಟು ಜನ ಹಾಕಿದಾನೆ ಸರ್, ಡೈರೆಕ್ಟರ್ ಹೊಸಬಾ ಸರ್, ಅರುಣ್ ಹೊಸಬಾ. ಸೊ ನನ್ಗೆ ಜನಕ್ಕೆ ರೀಚ್ ಆಗಕ್ಕೆ ನನಗೆ ಆರ್ಟಿಸ್ಟ್ ಬೇಕು. ಸೊ ನನ್ನ ಫ್ರೇಮ್ ಅಲ್ಲಿ ಸರ್ ಎಲ್ಲರೂ ಆರ್ಟಿಸ್ಟ್ಗಳೇ. ಅದ್ರಲ್ಲಿ ಅರುಣ್ ಒಬ್ಬ ಆರ್ಟಿಸ್ಟು, ಸಾಯಿ ಕುಮಾರ್ ಸರ್ ಒಂದು ಆರ್ಟಿಸ್ಟು, ಸಂಪತ್ ಸರ್ ಆರ್ಟಿಸ್ಟು. ಸೊ ಆ ಆರ್ಟಿಸ್ಟ್ಗಳ ಒಂದು ಬಳಗ ಇದೆ ನಮ್ಮ, ತುಂಬಾ ದೊಡ್ಡ ಬಳಗನೇ ಇದೆ. ದೇವ್ಗಿಲ್ ಇದ್ದಾರೆ, ಸಂಪತ್ ಇದ್ದಾರೆ, ರಾಹುಲ್ ದೇವ್ ಇದ್ದಾರೆ, ಸಾಯಿ ಕುಮಾರ್ ಸರ್ ಇದ್ದಾರೆ, ಅರುಣ್ ಸಾಗರ್ ಅವ್ರು ಇದ್ದಾರೆ, ಮಿತ್ರ ಅವ್ರು ಇದ್ದಾರೆ, ಅವಿನಾಶ್ ಸರ್ ಇದ್ದಾರೆ. ಸೊ ಇಟ್ ಗೋಸ್ ಆನ್ ಲಿಸ್ಟ್. ಸೊ ನನ್ಗೆ ಆ ಫ್ರೇಮ್, ಆ ಕತೆಗೆ ಏನೇನ್ ಬೇಕು, ಕ್ಯಾರೆಕ್ಟರ್ಗೆ ಏನೇನ್ ಬೇಕು, ನಾನು ಹಂಗೆ ಚೂಸ್ ಮಾಡ್ಕೊಂಡಿದ್ದೀನಿ ಸರ್. ಸರ್ ನೀವು ಮಾಡಿರುವಂತ ಪ್ರೀವಿಯಸ್ ಫಿಲ್ಮ್ಗೆ ನಾವು ಕಂಪೇರ್ ಮಾಡಿದ್ರೆ ಈ ಜಾನ್ರಾ ಕಂಪ್ಲೀಟ್ ಡಿಫ್ರೆಂಟ್, ಅದನ್ನ ಕಂಪ್ಲೀಟ್ ಬ್ರೇಕ್ ಮಾಡಿದ್ರೆ ಅಂತಾನೆ. ಟೋಟ್ಲಿ ಡಿಫ್ರೆಂಟ್ ಇದು. ಕ್ರೈಮ್ ಇದೆ, ಒಂದು ಹಾರರ್ ಇದೆ, ಥ್ರಿಲ್ಲರ್ ಇದೆ, ಸಸ್ಪೆನ್ಸ್, ಈ ತರದ ಒಂದು ಎಲಿಮೆಂಟ್ಸ್ ಬಂದಾಗ ಜನಕ್ಕೆ ಇದಿಷ್ಟ ಆಗುತ್ತೆ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದ, ಅಥವಾ ಒಂದು ಜಾನ್ರನ ಬ್ರೇಕ್ ಮಾಡ್ಬೇಕು ಅಂತ ಹೇಳಿ ನೀವು ಟ್ರೈ? ಇಲ್ಲ ಇಲ್ಲ, ಇದು ಕೇಳಿದ ತಕ್ಷಣ ಇಡಿಸುತ್ತೆ ಅನ್ನೋದು ಒಂದು 40 ವರ್ಷ ನಾವು ಆಡಿಯೋ ಕಂಪ್ನಿ ಮಾಡ್ಕೊಂಡ್ ಬಂದವ್ರು. ವಾರ ಡೈಲಿ ಕ್ಯಾಸೆಟ್ ಬಿಡ್ತಾನೆ ಇದೀವಿ ಇಲ್ಲಿ ತನಕ. ಕ್ಯಾಸೆಟ್ ಇತ್ತು, ಈಗ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ನಾವೇನು ಪಂಡಿತರು ಅಂತ ಹೇಳ್ತಾ ಇಲ್ಲ, ಹ್ಯಾವ್ ಸಮ್ ಜಜ್ಮೆಂಟ್ ವೇರ್ ಇಟ್ ವಿಲ್ ಗೋ. ಕೆಲವು ನಂದು 2ನೇ ಪಿಕ್ಚರ್, ಹೇಳ್ಬಾರ್ದು ಪಿಕ್ಚರ್ ಹೆಸರು, ನೋಡಿದ ತಕ್ಷಣ ಹೇಳಿದೆ ಇದು ಓಡಲ್ಲ ಅಂತಾನೆ ಹೇಳಿದೆ ನಮ್ಮ ಟೀಮ್ಗೆ. ಬೇರೆ ಯಾವ್ದು ಅಲ್ಲ, ಪ್ರೀತಿ ಏಕೆ ಭೂಮಿ ಮೇಲೆ ಇದೇನೆ ಡೈರೆಕ್ಟ್ ಆಗಿ ಹೇಳ್ದವನು, ಇದು ಹೋಗಲ್ಲ, ಏನ್ ಮಾಡಿದ್ರು ಹೋಗಲ್ಲ ಇದು ಅಂತ. ಸೊ ನಾವೇನು, ಐ ಆಮ್ ನಾಟ್ ಅ ಪಂಡಿತ ಅಂತ ಹೇಳ್ತಾ ಇಲ್ಲ, ಕಾಮನ್ ಆಡಿಯನ್ಸ್ ಆಗಿ, ಕಾಮನ್ ಸೆನ್ಸ್ ಆಗಿ ಹೇಳ್ತಾ ಇದ್ದೀನಿ. ಇದು ಲೈನ್ ನೋಡಿದಾಗ್ಲೇನೆ ಟೋಟ್ಲಿ ಡಿಫ್ರೆಂಟ್ ಆಗಿದೆ. ಆಮೇಲೆ ಏನು, ಈಗ ಫಸ್ಟೇ ಸ್ಟೋರಿ ಗೊತ್ತಾಗಲ್ಲ, ಕ್ಲೈಮ್ಯಾಕ್ಸ್ ಆಗೋ ತನಕ ಏನು ಎತ್ತ ಅಂತ ಗೊತ್ತಾಗಲ್ಲ. ದಟ್ ಈಸ್ 2 ಗಂಟೆ ಕೂತ್ಕೊಬೇಕಲ್ಲ ಜನ. ನೀವು ಫಸ್ಟೇ ಸ್ಟೋರಿ ಹೇಳ್ಬಿಟ್ರೆ ಯಾಕೆ ಕೂತ್ಕೊಬೇಕು? ದೇ ಶುಡ್ ನೋ ವಾಟ್ ಈಸ್ ಹ್ಯಾಪ್ನಿಂಗ್, ಏನು ಈ ಟೈಮಲ್ಲಿ ಏನಾಗ್ತಾ ಇದೆ, ಯಾಕೆ ಈ ಥರ ಆಗ್ತಾ ಇದೆ, ಯಾರು ಹಿಂದೆ ಇದ್ದಾರೆ, ಇದು ಅವರೇ ಇದ್ದಾರೆ ಅಂತ ಗೊತ್ತಾ, ಯಾಕೆ ಅವ್ರು ಮಾಡಿದ್ದಾರೆ ಅಂತ ಸೆಕೆಂಡ್ ಹಾಫ್ ಟರ್ನ್ ಆಗುತ್ತೆ. ಸೊ ಇಟ್ಸ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರೋದ್ರಿಂದ ಡೆಫಿನೆಟ್ ಆಗೇ ಒಂದು ಲೈಕ್ ಆಗುತ್ತೆ ಅಂತ ಒಂದು ಹೋಪ್ಸ್ ಇದೆ. ಈಗ ಹೇಳಿದ್ರಿಂದ ಈಗ ನಿಮಗೆ ಜೋಗಿ ಜಸ್ಟ್ ಒಂದು ಸಿನಿಮಾ ಮಾತ್ರ ಅಲ್ಲ, ಅದು ಒಂದು ಇಂಡಸ್ಟ್ರಿ ಹಿಟ್ ಆಗಿದ್ದು ಸರ್. ಅದರಲ್ಲಿ ಬಂದಂತಹ ಒಂದು ದುಡ್ಡನ್ನ ಪ್ರೀತಿ ಏಕೆ ಭೂಮಿ ಮೇಲಿದೆ ಆ ಮೂವಿಯಿಂದ ಕಳ್ಕೊಂಡ್ರ ಅಥವಾ ಹೇಗೆ? ಆಕ್ಚುಲಿ ಏನಂದ್ರೆ, ಜೋಗಿಲ್ ಏನ್ ದುಡ್ದು ಸಮ್ ಪರ್ಸೆಂಟೇಜ್ ಅಷ್ಟೇ ಪ್ರೀತಿ ಏಕೆ ಭೂಮಿ ಹೋಗಿದ್ದು. ಆ ಪ್ರೀತಿ ಏಕೆ ಭೂಮಿ ಮೇಲೆ ಫೇಲ್ಯೂರ್, ಇಟ್ ವಾಸ್ ಅ ಸೆಟ್ ಬ್ಯಾಕ್ ಫಾರ್ ಅವರ್. ಇದು ನಮ್ಗಷ್ಟೇ ಮಾನಿಟ್ರಿ ಅಂತ ಏನು ನಮ್ಗೇನು ಇದಾಗಿಲ್ಲ. ಆಕ್ಚುಲಿ ಟು ಬಿ ಫ್ರಾಂಕ್ ವಿತ್ ಯು, ವಿ ಸ್ಟಾರ್ಟೆಡ್ ವಿತ್ 0. ಜೋಗಿ ನಾವು ಮಾಡೋ ಕಂಪ್ನಿ ಒಂದಿತ್ತು ಅಷ್ಟೇ. ಜೋಗಿಲ್ ದುಡ್ದಿದ್ದು ಸಮ್ ಪರ್ಸೆಂಟೇಜ್ ಹೋಯ್ತು ಅಷ್ಟೇ ಅಲ್ಲಿ, ಬಟ್ ಇಟ್ ವಾಸ್ ಅ ಪ್ಲಸ್ ಫಾರ್ ಇನ್ ದಟ್ ವೇ. ಓಕೆ. ಸೊ ಇವಾಗ ನೀವು ಇಂಡಸ್ಟ್ರಿಗೆ ಪರಿಚಯ ಮಾಡಿಸಿದಂಥ ಹೀರೋಯಿನ್ಸ್ಗಳು ಅಥವಾ ನಿಮ್ಮ ಬ್ಯಾನರ್ ಅಂಡರ್ ಅಲ್ಲಿ ವರ್ಕ್ ಮಾಡಿದಂಥ ಹೀರೋಯಿನ್ಸ್ಗಳು ಎಲ್ಲರೂ ಕೂಡ ಒಂದು ಒಳ್ಳೆ ಹೆಸರನ್ನ ಮಾಡಿದ್ದಾರೆ. ಜೆನಿಫರ್ ಕೊತ್ವಾಲರ್ ಆಗಿರ್ಬೋದು, ರಮ್ಯಾ ಅವರಾಗಿರ್ಬೋದು. ಸೊ ಇವಾಗ ರಮ್ಯಾ ಅವ್ರ ಜೊತೆಗಾರ ಮಾಡೋದು, ಅದಕ್ಕಿಂತ ಮುಂಚೆ ಶಿ ವಾಸ್ ಅ ಬಿಗ್ ಹೀರೋಯಿನ್. ಹೌದು. ಸೊ ಬೇಸಿಕಲಿ ಇವಾಗ ಹೀರೋಯಿನ್ಸ್ಗಳಿಗೆ ಒಂದು ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ. ಅವಾಗಿದ್ದ ಹೀರೋಯಿನ್ಸ್ಗಳು ನಡ್ಕೊಂತಿದ್ದಂಥ ರೀತಿ ಎಲ್ಲದನ್ನು ಕೂಡ ತುಂಬಾನೇ ಚೆನ್ನಾಗಿರ್ತಿತ್ತು. ಬಟ್ ಇವಾಗ ಬರ್ತಾ ಇರೋಂಥ ಹೀರೋಯಿನ್ಸ್ಗಳು ಒಂದು ಡೇಟ್ ಆಗಿದ ತಕ್ಷಣನೇ, ಒಂದು ಶೆಡ್ಯೂಲ್ ಆಗಿದ ತಕ್ಷಣ ಬೇರೆನೇ ಚೇಂಜ್ ಆಗಿಬಿಟ್ಟಿರ್ತಾರೆ, ಮತ್ತೆ ರೀಶೂಟ್ ಮಾಡಬೇಕಾದಂತ ಒಂದು ಸಂದರ್ಭಗಳು ಬರುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇಲ್ಲ, ನಮ್ಮ ಹೀರೋಯಿನ್ ಆ ಥರ ಏನಿಲ್ಲ. ಶಿ ವಾಸ್ ವೆರಿ ಕೋಆಪರೇಟಿಂಗ್, ನೀಟಾಗಿ ಮಾಡಿದ್ದಾರೆ, ಹೋಗಿದ್ದಾರೆ. ಇವಾಗ ಪಬ್ಲಿಸಿಟಿಗೆ ಬಂದಿದ್ದಾರೆ. ಸೊ ದಟ್ಸ್ ನಾಟ್ ಅ, ಕೆಲವೊಂದು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಕಂಪ್ಲೇಂಟ್ಸ್ ಗಳಿರುತ್ತೆ. ಆಮೇಲೆ ಒಂದು ಹೌ ವಿ ಟ್ರೀಟ್ ದೆಮ್, ಹೌ ವಿ ಲುಕ್ ಆಫ್ಟರ್ ದೆಮ್ ಅನ್ನೋದಿರುತ್ತೆ. ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಅಂದ್ರೆ ವಿ ಹ್ಯಾವ್ ಅ ವೆರಿ ಡಿಫ್ರೆಂಟ್ ಆಟಿಟ್ಯೂಡ್ ಸರ್. ನನಗೆ ಸರ್ಗೆ ಹಿಂಗೆ ಮಾಡಕ್ಕೆ ಇಷ್ಟ ಇಲ್ಲ, ಹೋಗ್ತಾ ಇರೋ ಅಂದ್ಬಿಡ್ತೀವಿ. ಈಗ ಅದು ನಂದು ಅವ್ರದ್ದು ವರ್ಕ್ ಆಗಿರೋದೇ ನಮ್ಮ ಸಿನಿಮಾ ಅದೇ. ನಾವು ಯಾರನ್ನೂ ಫೋರ್ಸ್ ಮಾಡಲ್ಲ ಸರ್, ಇಷ್ಟಪಟ್ಟು ಮಾಡ್ಬೇಕು ಸರ್. ಇಲ್ಲ ಬಾರಮ್ಮ ಪ್ಲೀಸ್ ಅಮ್ಮ ಬೇಡ ಮಾಡಬೇಡ ಹೋಗ್ತಾ ಇರೋ ಅಂತೀವಿ. ನಾವು ಫಸ್ಟ್ ಡಿಸ್ಕಸ್ ಮಾಡೋವಾಗ್ಲೇನೆ ಈ ತರ ಇದೆ, ಹಿಂಗಿದೆ, ಈ ತರ ವಿಲ್ ಹ್ಯಾವ್ ಅ ಪ್ರಾಪರ್ ಅಗ್ರಿಮೆಂಟ್ ಸರ್. ಸ್ವಲ್ಪ ನಮ್ಮ ಆಡಿಟರ್ಸ್ ಬರ್ತಾರೆ, ನೀಟಾಗಿ ಅಗ್ರಿಮೆಂಟ್ ಆಗುತ್ತೆ. ದಿಸ್ ಇಸ್ ದ ಕ್ಲಾಸ್, ಇಷ್ಟ ಇದ್ರೆ ಮಾಡಮ್ಮ, ಇಲ್ಲ ಬೇಡ. ನಾವು ಮಾತಾಡೋ ಅವಶ್ಯಕತೆ ಇಲ್ಲ ಸರ್, ಪೇಪರ್ ವಿಲ್ ಟಾಕ್. ಸೊ ಆ ಕ್ಲಾಸ್ಗೆ, ಯಾಕಂದ್ರೆ ನನ್ನ ಹತ್ರ ಒಂದು ದೊಡ್ಡ ಕಂಪ್ನಿನೇ ಇದೆ ಸರ್. ಸೊ ನಾನೀಗ ಬೇರೆ ಕಡೆಯಿಂದ ಇನ್ನೆಲ್ಲೆಲ್ಲೋ ಒಂದು ಆರ್ಟಿಸ್ಟ್ಗಳನ್ನ ಕರ್ಸ್ಬೇಕಾದ್ರೆ ವಿ ಆ್ಯಡ್ ದಟ್ ಅಗ್ರಿಮೆಂಟ್ ಫಾರ್ಮಾಲಿಟೀಸ್ ಅಲ್ಲ. ಸೊ ಅವ್ರಿಗೂ ಅದೊಂದು ಭಯ ಇರುತ್ತಲ್ಲ ಸರ್. ಸ್ಟಾರ್ಟಿಂಗ್ ಏನೇ ಓಕೆ ಒಂದು ಕಂಪ್ನಿ ಇದೆ, ನಾವೊಂದು ಸೈನ್ ಅಪ್ ಮಾಡ್ತಾ ಇದೀವಿ, ಅದು ಹಂಗಾಗಿ ಬಟ್ ಆ ಥರ ಏನು ನಮಗೆ ಪ್ರಾಬ್ಲಮ್ ಆಗಿಲ್ಲ. ನೀಟಾಗಿ ಬಂದ್ರು ಮಾಡ್ಕೊಂಡು ಹೋದ್ರು ಅಷ್ಟೇ, ಸಿಂಪಲ್. ಸರ್ ನೀವು ಅಂದ್ರೆ ಯಾರಾದ್ರೂ ಬೇರೆ ಹೀರೋನೇ ಚೂಸ್ ಮಾಡ್ಬೋದಾಗಿತ್ತು, ಬಿಕಾಸ್ ಪ್ರೊಡಕ್ಷನ್ ಹೌಸ್ ಅಷ್ಟು ಗಟ್ಟಿ ಇದೆ. ಅಂಡ್ ಅದ್ರ ಜೊತೆಗೆ ನೀವು ಮಾಡಿದಂಥ ಮೂವೀಸ್ಗಳು ಹೆಸರು ಮಾಡಿದೆ. ಪ್ಲಸ್ ಶಿವಣ್ಣ ಅಂತವ್ರನ್ನೇ ನೀವು ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಮಾಡಿಸಿದಂಥದ್ದು. ಅಂಡ್ ಪ್ರೇಮ್ಸ್ ಅವ್ರನ್ನು ಕೂಡ ಆಕ್ಟ್ ಮಾಡಿರುವಂಥದ್ದು, ಡೈರೆಕ್ಟ್ ಮಾಡಿರುವಂಥದ್ದು. ಆಪ್ಷನ್ಸ್ಗಳು ಅಷ್ಟಿದ್ರು ನನ್ನ ಮಗನ್ನ ಬೆಳೆಸಬೇಕು ಅಂತ ಹೇಳಿ ನಿಂತ್ಕೊಂಡಾಗ ತುಂಬಾ ಜನ ಮಾತಾಡ್ತಾರೆ, ಲೈಕ್ ನೆಪೋಟಿಸಮ್ ಅಂತ ಹೇಳಿ ಒಂದು ವರ್ಡ್ ಬರುತ್ತೆ ಸರ್. ಪ್ರೊಡ್ಯೂಸರ್ ಮಗನ್ನೇ ಬೆಳೆಸ್ಬೇಕಾ? ಅಲ್ಲ, ನೀವು ಹೇಳೋದು ಪಾಯಿಂಟ್ ಕರೆಕ್ಟ್ ಇದೆ. ಅವನಿಗೆ ಮೇನ್ ಏನಂದರೆ
ಅವನೊಂದು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಹೋಗ್ಬಾರ್ದು ಅಂತ ಚೆನ್ನೈ ಕಳಿಸ್ದೆ ಕಂಪ್ನಿ ನೋಡ್ಕೊ ಅಂತ ಅಂದ್ಬಿಟ್ಟು ಅಲ್ಲಿಗೆ ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಡು ಗೆದ್ಕೊಂಡ್ಬಂದ. ನಮ್ಮ ವೈಫು ನೋಡ್ರಿ ಯಾರ್ಯಾರನೋ ಮಾಡಿದ್ದೀರ ಅವ್ನ ಯಾಕ್ರಿ ಇಂಟ್ರೊಡ್ಯೂಸ್ ಮಾಡಬಾರ್ದು ಅಂದರು. ಕಂಪ್ನಿದೆ ಸುಮ್ಮನಿರಮ್ಮ, ಕಂಪ್ನಿ ನೋಡ್ಕೊಳ್ಳೋರು ಯಾರು ಒಂದು ಮಾಡಿ ಪರವಾಗಿಲ್ಲ. ನಮ್ಮ ವೈಫ್ಗೆ ಆಸೆಗೆ ಒಂದು ಸ್ಟೆಪ್ ಅದು. ಕೊನೆಗೆ ಆ ಕ್ಯಾರೆಕ್ಟರ್ ನೋಡಿದೆ, ಚೆನ್ನಾಗಿ ಮಾಡಿದ್ದೆ, ಇವ್ನು ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತಷ್ಟೇ. ಈಗ ನನ್ನ ಮಗ ಅಂತ ನಾನೇನು ಇಂಟ್ರೊಡ್ಯೂಸ್ ಮಾಡಿಲ್ಲ ಅಮ್ಮ. ಈ ವಾಸ್ ವರ್ತ್. ಇವಾಗ ಆಮೇಲೆ ಮಾಡ್ತೀನಿ ಅಂದ ತಕ್ಷಣ ಇಲ್ಲ ನೀನು ಪಕ್ಕ ಟ್ರೈನಿಂಗ್ ತಗೋ ನೀನಾಸಮ್ಗೆ ಹೋಗು ಅಂತಂದೆ. ನೀನಾಸಮ್ ಅಷ್ಟು ಈಜಿಯಾಗಿ ಸೀಟ್ ಸಿಕ್ಕಲ್ಲ ಅಲ್ಲಿ. ಇಟ್ಸ್ ವೆರಿ ಮೈನ್ಯೂಟ್ ಅಮೌಂಟ್, ಬಟ್ ಯು ಕಾಂಟ್ ಗೆಟ್ ದ ಸೀಟ್ ಲೈಕ್ ದಟ್. ಆ ಟ್ರೈನಪ್ಗೆ ಇನ್ನೊಬ್ರು ಮೌನೀಶ್ ಬಡಿಗರ್ ಅಂತ ಅವ್ರ ಕೈಲಿ ಟ್ರೈನಪ್ ಮಾಡಿಸಿ ಆಮೇಲೆ ಅಲ್ಲಿ ಕಳಿಸಿದ್ದು. ಅಲ್ಲಿ ಸೆಲೆಕ್ಟ್ ಆದ, ಒಂದೇ ಸರಿಗೆ ಸೆಲೆಕ್ಟ್ ಆದ, 1 year ಮಾಡ್ಕೊಂಡು ಬಂದ. ಆಮೇಲೆ ಇಲ್ಲ ಕಲರಿ ಕಳಿಸು, ಇದು ಎಲ್ಲ ಥರ ಟ್ರೈನಪ್ ಮಾಡಿ ವಿ ವರ್ಕ್ಡ್ ಔಟ್ ಆ್ಯಕ್ಚುಲಿ. ಸೊ ಇವ್ನು ಮಾಡ್ತಾನೆ ಅಂತ ಅವನು ಸರ್ ಯಾರನ್ನೂ ನಾವು ಉದ್ಧಾರ ಮಾಡೋಕ್ಕಾಗಲ್ಲ. ಹಣೆ ಬರ ದೇವ್ರು ಬರೆದಿರ್ತಾನೆ, ನಾವು ಬರೆಯೋಕ್ಕೆ ಯಾರೂ ಅಲ್ಲ. ಪ್ರಯತ್ನ ನಮ್ಮದು. ಓಕೆ ನಮ್ಮದೇ ಕಂಪ್ನಿ ಇದೆ, ಎಲ್ಲ ಇದೆ, ಓಕೆ ಆ್ಯಕ್ಟಿಂಗ್ ಮಾಡ್ತಾರೆ ಮಾಡುಮ್ಮ ಅಂತ ಇದು ಮಾಡಿಕೊಟ್ಟೆ ವಿನಃ ನಾವು ಅವ್ರನ್ನ ಹಿಂಗೆ ಮಾಡಬೇಕು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಪ್ರೀತಿಯಾಗಿ ಸಕ್ಸಸ್ ಮಾಡಲೇಬೇಕು ಅಂತಲೇ ಕೂತಿದ್ದು, ಆಗಲಿಲ್ಲ ಅದು. ಸೊ ಎಲ್ಲ ಹಣೆ ಬರ ಬರೆದಿರ್ತಾನೆ ದೇವ್ರು, ಏನಾಗಬೇಕು ಅದೇ ಆಗೋದು. ನಾವು ಅಂದ್ಕೊಳ್ಳೋದೆಲ್ಲ ಸುಳ್ಳು. ಓಕೆ, ಬಟ್ ಆಡಿಯೋ ತುಂಬಾ ಹಿಟ್ ಆಯ್ತು ಸರ್. ಪ್ರೀತಿ ಏಕೆ ಭೂಮಿ ಮೇಲಿದೆ ಸಾಂಗ್ಸ್ಗಳು ಇವತ್ತಿಗೂ ಕೂಡ ಎವರ್ಗ್ರೀನ್ ಇದೆ. ಅದಕ್ಕೆ ಫಸ್ಟ್ ವೀಕ್ ಆ ಥರ ಕಲೆಕ್ಷನ್ ತಗೊಂತು ಆಯಿತು. ಓಕೆ, ಸೊ ಇವಾಗ ಪ್ರೊಡ್ಯೂಸರ್ ಆಗಿ ನೀವೇ ಕೂತಿರೋದ್ರಿಂದ ತುಂಬಾ ಜನ ನಾನು ಈ ಕ್ವಶನ್ ಕೇಳಿದಾಗ ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಕೊಡ್ತಾರೆ. ಬಟ್ ನೀವು ಯಾವ ರೀತಿಯಾಗಿ ಹೇಳ್ತೀರಾ ಗೊತ್ತಿಲ್ಲ ನನಗೆ. ಗಾರ್ಗ ಮೂವಿಗೆ ನಿಮ್ಮ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಖರ್ಚಾಗಿರುವಂತ ಬಜೆಟ್ ಎಷ್ಟು? ಅನ್ಕೊಂಡಿದ್ದು 30 ಲಕ್ಷ ಅಂತ ಅನ್ನೋದು ಗೊತ್ತು ಅಲ್ಲ, ಸ್ಟಾರ್ಟ್ ಮಾಡಿದ್ ಇವನಿಗೆ ಪಿಕ್ಚರ್ ಕೊಡಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ ನಾನು. ನನಗೆ ಪಿಕ್ಚರ್ ಬೇಡ, ಕಂಪ್ನಿದೆ, ಯಾಕೆ ಬೇಕಾದ್ರೆ ಹೋಗಪ್ಪ, ನಾನು ಆಲ್ರೆಡಿ ಬೇಡ ಅಂತ ಓಡೋಗ್ಬಿಡ್ಲಿ ಅಂತ 30 ಲಕ್ಷ ಹೇಳಿದೆ. ನನ್ನ ತಲೆ ಮೇಲೆ ಇಟ್ಟ. ಆಮೇಲೆ ಬರ್ತಾ ಆಮೇಲೆ ಎಲ್ಲರೂ ಹೇಳ್ತಾರೆ ಡೈರೆಕ್ಟರ್ ನನ್ನ ಅಷ್ಟು ಖರ್ಚು ಮಾಡಿಸ್ಬಿಟ್ರು, ಇಷ್ಟು ನೋ ಈಸ್ ಎ ಜಮ್. ಯಾವ ಪ್ರೊಡ್ಯೂಸರು ಡೈರೆಕ್ಟ್ರು ಹಿಂಗೆ ಇರೋದಿಲ್ಲ ಅನ್ಸತ್ತೆ. ಇಷ್ಟು ಇದಾದ್ಮೇಲೂ ಬಂದು ನೀಟಾಗಿ ಕೂತ್ಕೊಂಡು ಫೈನಲ್ ಅವನೇ ಎಲ್ಲ ಕೆಲಸ ಮಾಡ್ತಾನೆ ಸರ್. ನಾನು ಅರ್ಧ ಕೆಲಸ ಅವ್ನು ಮಾಡ್ತಾನೆ ಸರ್. ಈಸ್ ಡೂಯಿಂಗ್ ವೆರಿ ನೀಟ್ಲಿ. ಸೊ ಖರ್ಚಾಗಿದೆ ಅಂತಂದರೆ ನಮ್ದೆಲ್ಲ ಅಫಿಷಿಯಲ್ ಬಿಡಿ, ಅನ್ಅಫಿಷಿಯಲ್ ಅಂದ್ರೆ ಏನಿಲ್ಲ. 6 ರಿಂದ 7 ಕೋಟಿ ಖರ್ಚಾಗಿದೆ ಸರ್. ಅದು ನಾನು ಮಾಡಿದ್ದಕ್ಕೆ. ಯಾಕೆ ಅಂದರೆ ಎಲ್ಲ ಆರ್ಟಿಸ್ಟೂ ಗುರುಗಳೇ ನನ್ನ ಮಗನ ಪಿಕ್ಚರ್ನ ಇಷ್ಟೇ ಕೊಡೋದ್ರೆ ಬಂದು ಮಾಡಿದ್ದಾರೆ. ಯಾರು ಅವ್ರ ರೇಟ್ ನಾನು ಕೊಟ್ಟೇ ಇಲ್ಲ, ನನಗೋಸ್ಕರ ಬೇರೆ ರೇಟೇ ಮಾಡಿಕೊಟ್ಟಿದ್ದೆ. ಆದ್ರೂ ಒಂದು 6.5 to 7 ತನಕ ಹೋಗಿರುತ್ತೆ. ಐ ಆಮ್ ನಾಟ್ ಅಕೌಂಟೆಡ್ ಪ್ರಾಪರ್ಲಿ ಇದೇ ತಲೆಯಲ್ಲಿ. 6.5 ರಿಂದ 7 ಕೋಟಿ ತನಕ ಖರ್ಚಾಗಿದೆ ಸರ್. ಪಬ್ಲಿಸಿಟಿ ಬಿಟ್ಟು. ಪಬ್ಲಿಸಿಟಿ ನಾವು ಜೋಗಿಯಲ್ಲೇ ಯಾವುದೋ ಲೆವೆಲ್ ಮಾಡಿದ್ವಿ. ಬಿಕಾಸ್ ದಟ್ ವಾಸ್ ಮೈ ಫಸ್ಟ್ ಪ್ರೊಡಕ್ಷನ್ ಫಾರ್ ಮೈ ಕಂಪ್ನಿ. ಇದು ಅವ್ನ ಫ್ಯೂಚರ್ ಕಂಪ್ನಿನೇ. ಈಗ ಅವನದೇ ಕಂಪ್ನಿ, ಅವನೇ ನೋಡ್ಕೊತಾ ಇದ್ದಾನೆ. ಅವನಿಗೋಸ್ಕರ ಏನು ಮಾಡ್ಬೋದು ಅಂತ ನಾನು ಬೇರೆ ಥರನೇ ಪ್ಲ್ಯಾನ್ ಮಾಡಿದ್ದೀನಿ. ಅದ್ರದ್ದು ಅಕೌಂಟಿಂಗ್ ಇಟ್ಕೊಂಡಿಲ್ಲ ಎಷ್ಟು ಹೋಗುತ್ತೆ ಅಂತ, ಬಟ್ ಮಾಡ್ತಾ ಇದ್ದೀನಿ ಅದಕ್ಕೆ. ಅಂಡ್ ನಿಮ್ಮ ಮೇಲೆ ಒಂದು ಕಂಪ್ಲೇಂಟೇ ಇದೆ. ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಇವಾಗ ಸುದೀಪ್ ಸರ್ ಅಂತಾನೆ ತಗೊಂಡ್ರು ಒಂದು ಮೂವಿ ಅನೌನ್ಸ್ ಮಾಡಿ ವಿತಿನ್ 6 months ಒಳಗಡೆ ಶೂಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಮಾಡಿ ರಿಲೀಸ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಬಟ್ ಆದ್ರೆ ನಿಮ್ಮ ಮೂವಿ ರಿಲೀಸ್ಗೆ ರೆಡಿ ಆಗಬೇಕು ಅಂತ ಹೇಳಿದ್ರೆ 4 ವರ್ಷ ತಗೊಂತು ಸರ್. ಅದು 3 years. ಅದು ಕಂಪ್ಲೇಂಟ್ ಅನ್ನೋದಕ್ಕಿಂತ ಸರ್ ಏನಾಗುತ್ತೆ, ಈಗ ನಾನು ಆಚೆ ಬಂದಿದ್ದೀನಿ ಈಗ. ಸೊ ಯು ಆರ್ ಏಬಲ್ ಟು ಆಸ್ಕ್ ಮೀ. ಸೊ ನಮ್ಮಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ಗಳಾಗ್ತವೆ. ಸೊ ಕೋವಿಡ್ ಬರುತ್ತೆ, ಇನ್ನೊಂದೇನೋ ಬರುತ್ತೆ. ಕೆಲವು ಟೈಮಲ್ಲಿ ಏನಾಗುತ್ತೆ, ಇದು ಸ್ಕೇಲ್ ಅಂತ ಇವಲ್ಲ ಸರ್. ಈಗ 6-7 ಕೋಟಿ ರೂಪಾಯಿ ನಾನು ಒಬ್ಬ ಹೊಸಬ ಸರ್. ಸೊ ನಾವು ಆ ಸ್ಕೇಲ್ ನ ಅಚೀವ್ ಮಾಡ್ಬೇಕು ಅಂದಾಗ ಆಕ್ಚುಲಿ ನನ್ನ ಕತೆಗೆ ಬೇಕಾಗಿದೆ. ನಿಮಗೆ ಬಿಸ್ನೆಸ್ ಆಗೋವರೆಗೂ ವೇಟ್ ಮಾಡಿ ನೀವು ರಿಲೀಸ್ ಇಲ್ಲ ಸರ್, ಇಲ್ಲ ಸರ್. ನಾವು ಪ್ರೀ ಬಿಸ್ನೆಸ್ ಅನ್ನೋದು ವೇಟ್ ಮಾಡ್ಲಿಲ್ಲ ಸರ್. ಅದು ಅದು ಆಯ್ತು. ಏನು ಹಿಂದಿ ಅನ್ನೋದು ನಾವು ಅದು ಆಲ್ ಆಫ್ ಅ ಸಡನ್ ಆಗಿ ಬಂತು. ಆಲ್ ಆಫ್ ಅ ಸಡನ್ ವಿ ನೆವರ್ ವೇಟೆಡ್ ಫಾರ್ ಬಿಸ್ನೆಸ್. ಏನಂದ್ರೆ ಸರ್, ಈ ಸಿನಿಮಾಗೆ ಆಕ್ಚುಲಿ ಆಗಿ ಸರ್ ವೆನ್ ವಿ ಡಿಡ್ ದ ಅಕೌಂಟ್ಸ್ 15 ರಿಂದ 20 ಕೋಟಿ ಬೇಕಿತ್ತು ಸರ್ ಈ ಕತೆ. ಆ ಸ್ಕೇಲ್ ನಾವು ಇದು ಮಾಡ್ದೆ. ಯಾಕಂದ್ರೆ ಒಂದು ಅಡ್ವೆಂಚರಸ್ ಡ್ರಾಮಾ ಅಂತ ನಾನು ಹೇಳ್ದಂಗೆ 15-20 ಕೋಟಿ ಅಂದಾಗ ಸರ್ ಒಬ್ಬ ದುಡ್ಡು ಹಾಕೊಂಡು ಯೋಚನೆ ಮಾಡ್ಲೇಬೇಕು ಸರ್. ಹಂಗ ಅನ್ಬಿಟ್ಟು ಸರ್ ಅಲ್ಲಿ ಒಂದು ಬ್ರೇಕ್ ಅಲ್ಲಿ ಏನ್ ಮಾಡ್ತಾರೆ, ಓಕೆ ಅದು ಅಚೀವ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಕತೆನ ನಾವು ಹಾಳು ಮಾಡೋದು ಬೇಡ. ನನ್ನ ಕೆಪಾಸಿಟಿಲಿ, ನನ್ನ ಒಂದು 40 years ಎಕ್ಸ್ಪೀರಿಯನ್ಸ್ ಅಲ್ಲಿ ಇವನ್ಗೆ ದ ಬೆಸ್ಟ್ ಏನ್ ಕೊಡ್ಬೋದು. ನೀನ್ ಕತೆ ಚೇಂಜ್ ಮಾಡ್ಬೇಡ ಮಗ, ನೀನ್ ಕೇಳು ಇಂಥದ್ದು. ನಾನು ಯಾರ ತಲೆ ಮೇಲೆ ಕೈ ಇಟ್ಬಿಟ್ಟು ಏನೋ ಒಂದು ಮಾಡಿ ನಾನು ತರ್ತೀನಿ, ನಿಂಗೆ ಏನ್ ಲೊಕೇಶನ್ ಬೇಕು ಕೇಳು. ಹಂಗನ್ಬಿಟ್ಟು ನಾವು 1 ಎಕರೆ 2 ಎಕರೆ ಸೆಟ್ ಹಾಕೋದು ಇಲ್ಲ ಸರ್. ನಾವು ಕಾಡು ಉಟ್ಕೊಂಡು ಹೋದ್ವಿ ಸರ್. ನಂಗೆ ಒಂದು ಮರ ಬೇಕು ಅಂದ್ರೆ ಆ ಥರ ಮರ ಉಟ್ಕೊಂಡು ಹೋಗಿದ್ದೀನಿ ಸರ್. ಆಗುಂಬೆ ಫುಲ್ ಕಾಡು ಸುತ್ತಾಡಿದ್ದೀನಿ, ದಾಂಡಲಿ ಸುತ್ತಾಡಿದೀವಿ, ಚಿಕ್ಕಮಂಗ್ಳೂರು ಮನೆಗಳಿಗೆ ಹೋಗಿದ್ದೀವಿ. ಸೊ ಈ ತರ ನಾವು ಸಕಲೇಶ್ಪುರ ಆಗ್ಲಿ, ಉಡುಪಿಲಾಗ್ಲಿ, ಮಂಗ್ಳೂರಲ್ಲಾಗ್ಲಿ ತುಂಬಾ ಲೈವ್ ಲೊಕೇಶನ್ಸ್ನೇ ನಾವು ಚೂಸ್ ಮಾಡಿದೀವಿ.
ನಂದೊಂದು ಕಾನ್ಸೆಪ್ಟ್ ಸರ್, ಈ ಬಂಗಾರದ ಜಿಂಕೆ ಎಲ್ಲ ನಾವೆಲ್ಲ ಅವಾಗ ಏನ್ ನೋಡ್ತಾ ಇದ್ವಿ, ಆಗ ಯಾವ ಸೆಟ್ ನೋಡ್ತಾ ಇದ್ವಿ ಸರ್, ರಿಯಾಲಿಟಿ ಅದ. ಆ ರಿಯಾಲಿಟಿ ಅದಕ್ಕೆ ಅಲ್ವಾ ಸರ್ 1 ವರ್ಷ ಓಡ್ತಾ ಇತ್ತು ಸಿನಿಮಾ, 2 ವರ್ಷ ಓಡ್ತಾ ಇತ್ತು, ನೋಡಕ್ ಖುಷಿ ಆಗ್ತೀವಿ ಹಳೇದೆಲ್ಲ ನಾವು ನೋಡಕ್ ಹೋದ್ರೆ. ಈಗ ಸರ್ 3 days 4 days ಸಕ್ಸಸ್ ಮೀಟು ವೀಲ್ ಇದೆ. ಯಾಕೆ ಅಂದ್ರೆ ತುಂಬಾ ಆರ್ಟಿಫಿಷಿಯಲ್ನೆಸ್ ಬಂದ್ಬಿಟ್ಟಿದೀವಿ. ಸೊ ಆ ಒಂದು ಸಪೋರ್ಟ್ ನಂಗೆ ಸರ್ ಕಡೆಯಿಂದ ಸಿಗುತ್ತೆ. ನೀನ್ ಕತೆ ಬಗ್ಗೆ ಯೋಚನೆ ಮಾಡೋ, ನಿಂಗೆ ಏನ್ ಬೇಕು ಶೆಡ್ಯೂಲ್ ಕೊಡು, ನಾನು ನಿಂಗೆ ತರ್ತೀನಿ. ಒಂದು ಎಪಿಸೋಡ್ ಸರ್, ನಾನು ನೀವು ಕೇಳಿದ್ದಕ್ಕೆ ಹೇಳ್ಬೇಕು, ಒಂದು ಕಾಡು ಸರ್, ಜೀಪ್ ಹೋಗ್ಬೇಕು ಕಂಟಿನ್ಯೂಸ್ ಆಗಿ ಸ್ಟ್ರೆಚ್ ಅಲ್ಲಿ, ನಂಗೆ ಮಳೆ ಬೇಕು, ಅದು ಕಾಡ್ ಇದ್ರಲ್ಲಿ. ಸೊ ನಾವು ಒಂದು ಕ್ಯಾಲ್ಕುಲೇಷನ್ 1 ಡೇಲಿ ಶೂಟಿಂಗ್ ಮುಗಿ 2 kilometers ಅದು. 2 kilometers ಸ್ಟ್ರೆಚ್, 2 kilometers ನಂದು ಶೂಟಿಂಗ್ ಸ್ಪಾಟ್ ಇದೆ. ಸೊ ಪ್ರಾಕ್ಟಿಕಲಿ ಅಲ್ಲಿಂದ ಅಲ್ಲಿ ತನಕ ಟ್ರಾವೆಲಿಂಗ್ ಅದು. ಹೆಂಗ್ ವರ್ಕ್ ಆಗುತ್ತೆ, 3 to 4 days ಬೇಕು ಅಂದ್ರೆ ಅದು ಶೂಟ್ ಮಾಡಕ್ಕೆ. ಅಂದ್ರೆ ಇಲ್ಲಿಂದ ಟ್ಯಾಂಕರ್ ಶಿಫ್ಟ್ ಆಗ್ಬೇಕು, ಅಲ್ಲಿಗೆ ಸೆಟಪ್ ಆಗ್ಬೇಕು, ಹಿಂಗೆ 1 ಡೇಲ್ ಮುಗಿಬೇಕು ಸರ್. ಯಾಕಂದ್ರೆ ನಾವು ಹೇಳ್ನಲ್ಲ, 15 ಕೋಟಿ 20 ಕೋಟಿ ಬಜೆಟ್ ಸಿನಿಮಾ 6-7 ಕೋಟಿಲಿ ಮುಗಿಸ್ಬೇಕು ಅಂದಾಗ ಪ್ಲಾನಿಂಗ್ ಬೇಕಾಗುತ್ತೆ. ಆಗ ಸರ್ ಜೊತೆಗೆ ನಿಂಗೆ ಏನ್ ಬೇಕು ಅನ್ ಸರ್, ನಾನು 7 ಗಂಟೆಗೆ ಇಲ್ಲಿರ್ತೀನಿ, 9 ಗಂಟೆಗೆ ಇಲ್ಲಿರ್ತೀನಿ, 12 ಗಂಟೆಗೆ ಇಲ್ಲಿರ್ತೀನಿ, 4 ಗಂಟೆಗೆ ಇಲ್ಲಿರ್ತೀನಿ, ಇದು ನಂದು ರೂಟ್ ಮ್ಯಾಪ್. ನಂಗೆ ಅಲ್ಲಿ ಮಳೆ ಬೇಕು, ನೀವೇನ್ ಮಾಡ್ತೀರಾ ನಂಗೆ ಗೊತ್ತಿಲ್ಲ, ಬಟ್ ನಾನು ಆ ದಿನ ನಾನು ಮುಗಿಸ್ತೀನಿ, ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ನಿಮ್ಗೆ ಹೇಳಿದೀನಲ್ವಾ, ಬಟ್ ನಾನು ಅಲ್ಲಿಗೆ ಹೋದಾಗ ನಂಗೆ ಅಲ್ಲಿ ಮಳೆ ಇರಬೇಕು, ಇದು ನನಗೆ ನೀವು ಕೊಡ್ಬೇಕಾಗಿರೋ ಕಮಿಟ್ಮೆಂಟ್. ನಾವು ಯೋಚನೆ ಮಾಡ್ತೀವಿ ಹೆಂಗ್ ಮಾಡ್ಬೋದು, ಯಾವ ತರ ಮಾಡ್ಬೋದು, ಟ್ಯಾಂಕರ್ ತೆಗ್ದು ಶಿಫ್ಟ್ ಮಾಡಕ್ ಟೈಮ್ ಆಗುತ್ತೆ ಸರ್. ಅಲ್ಲಿ ಸರ್ ಪ್ರೊಡ್ಯೂಸರ್ ತಲೆ ಬೇಕಾಗಿರೋದು. ಇಲ್ಲಿ ಶಿಫ್ಟ್ ಆಗಿ ಇಷ್ಟು ಜನ ಅಲ್ಲಿಗೆ ಹೋಗಿ ಎಲ್ಲ ಮಾಡೋದಕ್ಕೆ ಸೇಮ್ ಲೇಬರ್ಸ್ ಆಗಿರ್ಬೋದು, ಟೈಮ್ ಹೊಟ್ಟೋಗ್ಬಿಡೋದು ಸರ್. ಆ ಸ್ಪಾಟ್ ಅಲ್ಲಿ ಟ್ಯಾಂಕರ್ ಇರೋದು, ಆ ಸ್ಪಾಟ್ ಅಲ್ಲಿ ರೈನ್ ಸೆಟಪ್ ರೆಡಿ ಇರೋದು. ಇವ್ರು ಮಾಡ್ತಿದ್ದಂಗೆ ಆಲ್ರೆಡಿ. ಆಮೇಲೆ ಇವ್ರನ್ನ ತೆಗೆದು ಮುಂದಕ್ಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಡಿಲೇ ಆಗ್ಬಾರ್ದು ಅಂತ ಅಂದ್ಬಿಟ್ಟು. ಇಟ್ಸ್ ಜಸ್ಟ್ ಪ್ಲಾನಿಂಗ್. ಆಫ್ಟರ್ ನಮ್ಗೊಂದು 1-1.5 ಲಕ್ಷ ಏನೋ ನಮ್ಗೆ ಟ್ಯಾಂಕರ್ಗೆ ರೇನ್ ಎಫೆಕ್ಟ್ ಹೋಗ್ಬೋದು, ಬಟ್ ನಂಗೆ 1 ದಿನದಲ್ಲಿ ಮುಗಿಸಿದ್ವಿ ಸರ್ ಎಪಿಸೋಡ್, 3 ದಿನದಲ್ಲಿ ಆಗೋದು. ಸೊ ಅಲ್ಲಿ ಕ್ಯಾಲ್ಕುಲೇಷನ್ ಬರುತ್ತೆ ನಿಮ್ಗೆ, 3 ದಿನ ಆಗಿದ್ರೆ 7-8 ಲಕ್ಷ ಹೋಗಿರೋದು, 1.5 ಲಕ್ಷ ಎಕ್ಸ್ಟ್ರಾ ಖರ್ಚು ಮಾಡಿದಕ್ಕೆ 1 ದಿನದಲ್ಲಿ ಮುಗ್ದೋಗುತ್ತೆ. ಒಬ್ಬ ಡೈರೆಕ್ಟರ್ ಬೇಕಾಗಿರೋದು ಆ ಸಪೋರ್ಟ್ ಸರ್. ಇದೇನಾಗುತ್ತೆ, ನಾವು ಆ ಎಪಿಸೋಡ್ ಎಲ್ಲ ಕೆಲವರು ನೀವು ಮಾಡ್ಕೊಳ್ಳಿ ಅಂದ್ಬಿಟ್ಟು ಹೊಟ್ಟೋಗ್ತಾರೆ ಸರ್. ನಾವೇನ್ ಮಾಡ್ತೀವಿ, ನಾವೇ ಎಲ್ಲ ಅರೇಂಜ್ ಮಾಡ್ಕೊಂಡು ಇಲ್ಲಿಂದ ತಗೊಂಡು ಅಲ್ಲಿಗೆ ಹೋಗಿ 2-3 ದಿನ ಬೇಕು ಸರ್. ಇದಕ್ಕೆ ಹೇಳೋದು ಪ್ರೊಡ್ಯೂಸರ್ದು ಮೂವಿಯಲ್ಲಿ ಇನ್ವಾಲ್ವ್ಮೆಂಟ್ ಇದ್ರೆ ಕೆಲಸಗಳು ಇಲ್ಲ, ಪ್ರತಿಯೊಂದಕ್ಕೂ ಇನ್ವಾಲ್ವ್ಮೆಂಟ್ ಇದ್ದೀನಿ ಅವನ ಜೊತೆಗೆ. ಏನೇ ಬಂದ್ರು ಒಂಚೂರು ಒಂದೇ ಒಂದು ಎಪಿಸೋಡ್ ಇದು ಹೇಳ್ತೀನಿ. ಒಂದಿನ 5 ಕ್ಯಾಮ್ರಾ ಹೇಳ್ದೆ ನನಗೆ, ಯಾವ್ಯಾವ ಥರ ಇದೆಯೋ ಎಲ್ಲನೂ, ಸ್ಟಡಿ ಕ್ಯಾಮಿಂದ ಹಿಡಿದು ಏನು ಯಾವ್ಯಾವ ಎಲ್ಲ ಹೇಳ್ದ. ಏನಕ್ಕೆ ಅಂತ ಕೇಳಿದೆ ನಾನು, ಈ ಸೀನ್ ಏನಕ್ಕೆ ಇಷ್ಟು ಬೇಕು ಅಂತ ಕೇಳಿ ನನಗೆ ಎಕ್ಸ್ಪ್ಲೈನ್ ಮಾಡ್ದೆ. ಹಿಂಗೆ ಸರ್ ಹಿಂಗೆ ತೊಗೊಂಡೋಗಿ ಇಲ್ಲಿ ಸ್ಟಡಿ ಕ್ಯಾಮ್ ಬರುತ್ತೆ, ಅಲ್ಲಿಂದ ಈ ಜಿಮ್ಮಿ ಹೋಗುತ್ತೆ, ಅಲ್ಲಿಂದ ಇದು ಹೋಗುತ್ತೆ ಅಂತಂದ. ಆಯಿತು ಓಕೆ ಅಂದೆ. ಆವತ್ತು ಏನೋ ಆಗಿ 2 ಸೆಟಪ್ ಯೂಸ್ ಮಾಡೋಕ್ಕಾಗಿಲ್ಲ ಕ್ಯಾಮ್ರಾನ. ನನಗೆ XYZ ಅವ್ರು ಬಂದು ಹೇಳಿದ್ರು, ನೋಡಿ ಎಲ್ಲ ಹಾಳು ಮಾಡ್ತಾ ಇದ್ದಾರೆ ನಿನ್ನ ಹತ್ರ, ವೇಸ್ಟ್ ಮಾಡ್ತಾನೆ ಡೈರೆಕ್ಟ್ರ್ ಹಂಗೆ ಹಿಂಗೆ ಅಂದರು. ಓ ಹೌದಾ ಅಂತಂದೆ ನಾನು. ಅಷ್ಟೇ, ನನಗೆ ಗೊತ್ತಿತ್ತು ಎಲ್ಲ ಏನು ನಡೀತಾ ಇದೆ ಅಂತ. ಇದೇನ್ಬಿಟ್ಟು ಅರ್ಜೆಂಟ್ ಮಾಡಿ ಹಾಳು ಮಾಡೋಕ್ಕಾಗಲ್ಲ. ಐ ವಾಸ್ ದೇರ್, ನಾನೇನೂ ಮಾತಾಡಿಲ್ಲ, ಹೌದಾ ಅಂದೆ, ಯಾರು ಎತ್ತ ಬೇಡ. ಸೊ ಐ ವಾಸ್ ಸಪೋರ್ಟಿವ್. ಹೆಂಗೆ ಅಂದರೆ ಐ ವಾಸ್ ಡೂಯಿಂಗ್ ಪರ್ಫೆಕ್ಟ್ಲಿ, ವೈ ವಿ ಶುಡ್ ಡಿಸ್ಟರ್ಬ್ ಇನ್. ಆಮೇಲೆ ಇನ್ನೊಂದು ಮಾತಂದ್ರೆ, ಬಿಸ್ನೆಸ್ ಮಾಡಿ ಅದು ಮಾಡಿ ಯಾರ ಹತ್ರನೂ ಸ್ಯಾಟಲೈಟ್ಗೆ ಹೋಗಿಲ್ಲ, ಯಾರ ಹತ್ರನೂ ಏನಕ್ಕೂ ಹೋಗಿಲ್ಲ. ಯಾಕೆಂದರೆ ಈಗ ಹೊಸಬ್ರದ್ದು ಅಂದ ಕೂಡಲೇ ತೂಕದ ಲೆಕ್ಕ ಕೇಳ್ತಾರೆ. ಇಷ್ಟೇ ಖರ್ಚು ಮಾಡಿ ಪಿಕ್ಚರ್ ಮಾಡ್ಬಿಟ್ಟು ಅವ್ರು ಕೊಡೋ ದುಡ್ಡಿಗೆ ಯಾಕೆ ಅರ್ಜೆಂಟ್ ಮಾಡಬೇಕು, ರಿಲೀಸ್ ಮಾಡೋಣ, ಸಕ್ಸಸ್ ಆಗಲಿ, ಆಮೇಲೆ ಮಾತಾಡೋಣ ಅಂತ. ಐ ಡಿಂಟ್ ವಾಂಟ್ ಟು ಟಾಕ್ ಎನಿಥಿಂಗ್ ಅಬೌಟ್. ಯಾರೋ ಒಬ್ರು ಮೊನ್ನೆ ನಮ್ಮ ವೆಲ್ ವಿಷರ್, ಫಸ್ಟ್ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀನು ಕೊಟ್ಬಿಡು ಅಂತಂದ್ರು. ಕೊಟ್ಬಿಡು ಅಂದರೆ ನಾನೇನು ಫ್ರೀ ಕೊಡೋಕ್ಕಾಗತ್ತಾ? ಇಷ್ಟು ಕಷ್ಟಪಟ್ಟು ಕ್ರಾಫ್ಟ್ ಮಾಡಿದ್ದೀವಿ. ಇಲ್ಲ ಬೇಡ, ಆಗಲಿ ಪರವಾಗಿಲ್ಲ, ಆಮೇಲೆ ಹೋಗೋಣ. ಯಾರ ಹತ್ರ ನಾವು ಅಪ್ರೋಚ್ಗೆ ಹೋಗಿಲ್ಲ, ಸ್ಯಾಟಲೈಟ್ಗೆ ಹೋಗಲಿ, ಇದಕ್ಕೆ ಹೋಗಲಿ. ಹಿಂದಿಯವ್ರು ಏನಂದರೆ ಅವರೇ ಬಂದರು, ನಮ್ಮ ಟೀಸರ್ ನೋಡಿಕೊಂಡು, ನಮ್ಮ ಇದನ್ನ ನೋಡ್ಕೊಂಡು ಬಂದರು. ಅವಾಗ ನಾವು ಇದು ಮಾಡ್ಕೊಂಡು ಒಂದು ಸಾಂಗು, ಅಗೋರಿ ಸಾಂಗ್ ನೋಡ್ಕೊಂಡು ಬಂದರು. ಎಷ್ಟು ಖರ್ಚಾಗಿರ್ಬೋದು ಸರ್ ಅದಕ್ಕೆ? ಅಗೋರಿ ಸಾಂಗ 1.25 to 1.5 ಕೋಟಿ ಖರ್ಚಾಗಿದೆ. 8 ದಿನ ಮಾಡಿದ್ವಿ, ಒಂದು ಸೆಟ್ ಹಾಕಿ ಎಲ್ಲ ತೆಗ್ದು ಮಾಡಿ, ಒಂದು ಸಾಂಗಿಗೆ. ಯೂನಿವರ್ಸಿಟಿಯಲ್ಲಿ ಸೆಟ್ ಹಾಕಿದ್ದು. ಯೂನಿವರ್ಸಿಟಿ ಸೆಟ್ಟು ಏನು ಎಷ್ಟು ಬೈ 150/100 150/100 ಗ್ರೀನ್ ಮ್ಯಾಟ್ ಸ್ಟುಡಿಯೋ ಮಾಡಿದೀವಿ, ಲೆಕ್ಕ ಮಾಡಿ ನೀವು. ಓಪನ್ ಗ್ರೌಂಡ್. ಆ ಗ್ರೀನ್ ಮ್ಯಾಟ್ ಸ್ಟುಡಿಯೋಗೆ ಹಿಂದ್ಗಡೆ ಸ್ಟ್ರಕ್ಚರ್ ಏನಾಯ್ತು, ಮಾಡ್ಬಿಟ್ವಿ, ಗಾಳಿ ಬಂದ್ರೆ ಬಿಚ್ಕೊಂಡ್ ಬರ್ತಾ ಇದೆ. ಇದು ಚಿಕ್ಕದು, ನಾವು ಪೋಸ್ಟರ್ ನಿಲ್ಸ್ಬೇಕು ಅಂದ್ರೇನೆ ಸಪೋರ್ಟ್ ಇಡಬೇಕಾಗುತ್ತೆ. ಅಯ್ಯೋ, ಆಲ್ಮೋಸ್ಟ್ ನಂಗೆ 150 feet ಹೈಟ್ ಬೇಕಾಗಿರುತ್ತೆ, 100 feet ವಿಡ್ತ್. ಇದು ನಂಗೆ 4 sides ಕವರ್ ಆಗ್ಬೇಕು. 4 sides ಬೇಕು ಅಂತ. 4 sides ಕವರ್ ಆಗ್ಬೇಕು. ಓಕೆ, ಹೆಂಗೆ ಪ್ಲಾನಿಂಗ್? ನಾವು ರಾಮೋಜಿಗೆ ಪ್ಲಾನ್ ಮಾಡಿದ್ವಿ. ಕಾಸ್ಟ್ ವೈಸ್ ಬಂದಾಗ ಇಟ್ ವಾಸ್ ಸಮ್ವೇರ್ ಎಲ್ಸ್. ಆಗ ನಿಂಗೆ ಏನ್ ಬೇಕು ಹೇಳು ಅಂದ್ರು. ಸರ್ ಹಿಂಗ್ ಬೇಕು, ಗ್ರೌಂಡಲ್ಲಿ ಸೆಟ್ ಹಾಕ್ಬಿಡೋಣ ಅಂದ್ರು. ಮಾಡ್ಬೋದಾ ಅಂದೆ. ನಿಂಗೆ ಹೇಳು ಏನ್ ಬೇಕು ಅಂದ್ರು. ಆಕ್ಚುಲಿ ಸ್ಕ್ಯಾಪ್ ಫೋಲ್ಡಿಂಗ್ ತಂದು ನಿಲ್ಸಿದ್ವಿ ಬಾಸ್. ಸ್ಕ್ಯಾಪ್ ಫೋಲ್ಡಿಂಗ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಮಾಡಿ, ಅದ್ರ ಮೇಲೆ ಬಟ್ಟೆ ಹಾಕಿದ್ ಮಾಡಿದ್ವಿ.
ಕೊನೆಗೆ ಏನಾಯ್ತು, ಗಾಳಿ ಬಂದ್ರೆ ಹಿಂಗ್ ಬರ್ತಿತ್ತು, ಕೊನೆ ಅರ್ಧೇ ಹಿಂದ್ಗಡೆ ಹೋಯ್ತಲ್ಲ. ಕವರ್ ಮಾಡಿದ್ವಿ, ಅರ್ಧೇ ಅರ್ಧೇ ಹೋಯ್ತು. ನಾಳೆ ಶೂಟ್ ಹಿಂದೆ- ಸರ್ 100 ಅಡಿ ರಾಬ್ ಅಂತ ಹರಿತು. ನನ್ಗೆ ಇದೇನಪ್ಪ ಇಷ್ಟು ದೊಡ್ಡದಾಗ ಹೊಸ ಸಿನಿಮಾ ಒಂದು ಇಷ್ಟು ದೊಡ್ಡ ಸೆಟಪ್ ಫಸ್ಟ್ ಟೈಮ್ ಬರ್ತಾ ಇದೀನಿ, ಹಿಂಗ ಆಗ್ತಾ ಇದೆಯಲ್ಲ, ಹಿಂಗ 4 ಜನ ಟೇಲರ್ನ ವಿತ್ ಮಿಷಿನ್ ಇಲ್ಲಿಗೆ ಬರಕ್ ಹೇಳು ಅಂದ್ರು. ಹೊಲ್ಸಿ Spot ಅಲ್ಲಿ ಹೊಲ್ಸಿ ಹಿಂದ್ಗಡೆ ಹಾಕ್ಸಿದ್ರು. ಕ್ಲೋಸ್ ಮಾಡ್ಬಿಟ್ವಿ, ಗಾಳಿ ಬರೋದಕ್ಕೇನೆ ಕಟ್ ಮಾಡಿದ್ವಿ. ಈ ಇದಾಕಿರ್ತಾರಲ್ಲ, ಹೋಲ್ ಇರ್ತಲ್ಲ ಸಣ್ಣ ಗ್ರೀನ್ ಸಣ್ಣದು. ಮೆಶ್ ಬರುತ್ತೆ, Green ಅದು mesh ಹಾಕ್ಸಿ ಬರ್ತಲ್ಲ. ಅದ್ರ ಮೇಲೆ ಗ್ರೀನ್ ಮ್ಯಾಟ್ ಹಾಕಿದ್ವಿ. ಹಿಂದ್ಗಡೆ ಅದು ಹಾಕಿ ಸ್ಕ್ಯಾಪ್ ಫೋಲ್ಡಿಂಗ್ ಹಾಕಿ ಆಮೇಲೆ ಅವಾಗ ತಡೀತು. ಸೊ ವಿ ವರ್ಕ್ಡ್ ಔಟ್ ಲೈಕ್ ದಿಸ್. ಅದೊಂದೇ ನಮಗೆ ಸ್ವಲ್ಪ ಹೆಚ್ಚಿಗೆ ಕಾಸ್ಟ್ ಆಗಿದ್ದು. ಡ್ಯಾನ್ಸರ್ಸು ಸುಮಾರು ಜನ ಇದ್ರು, ಅಗೋರಿ ಡ್ರೆಸ್ಸು, ಆ ಸೆಟ್ ವರ್ಕ್ಗೆ, ಆ ಲೈಟಿಂಗ್, ಅದೇನೋ ಹಿಂಗಂದ್ರು ಹಂಗಂದ್ರು ಅದೇನು ಆಮೇಲೆ ಬಟ್ ಅಲ್ಟಿಮೇಟ್ಲಿ ಮೂವಿಯಲ್ಲಿ ಮಾತ್ರ, ಸ್ಟೋರಿಯಲ್ಲಿ ಮಾತ್ರ ಅಡ್ವೆಂಚರಸ್ ಅಲ್ಲ, ನಿಮ್ ಮೂವಿ ಮೇಕಿಂಗ್ ಅಲ್ಲ. ಅಯ್ಯೋ ಅದು ತುಂಬಾ ಆಗಿದೆ. ಒದ್ದಾಡ್ಬಿಟ್ಟಿದೀವಿ ಸ್ವಾಮಿ ಅದಕ್ಕೆ. ತುಂಬಾ ಆಗಿದೆ ಸರ್. ಬಟ್ ಅಲ್ಟಿಮೇಟ್ಲಿ ಆಸ್ ಅ ಕಾಮನ್ ಆಡಿಯನ್ಸ್ ಇಟ್ ಈಸ್ ಗುಡ್. ಒಳಗಡೆ ಬಂದವ್ರಿಗೆ ಯಾಕಪ್ಪ ಅನ್ಸಲ್ಲ. 100% ದೇ ವಿಲ್ ಲೈಕ್. ಪರ್ಸೆಂಟೇಜ್ ಆಫ್ ಸಕ್ಸಸ್ ಎಲ್ಲ ದೇವ್ರ ಕೈಲಿದೆ, ನಮ್ಮ ಕೈಲಿಗಿಲ್ಲ. ನಾನು ಆವಾಗ ಒಂದು ಮಾತು ಹೇಳಿದೆ, ಹಣೆ ಬರ ಬರೆಯಕ್ಕೆ ಯಾರಿಗೂ ಅಲ್ಲೇ ಬರ್ದಿಟ್ಬಿಟ್ಟಿದ್ದಾನೆ ದೇವ್ರು ಅಂತ. ತುಂಬಾ ಪ್ರಯತ್ನ reality. ನಮ್ದು. ಹೌದು. ಸರ್ ನಾವು ಆಗಲ್ಲ, ಯಾವ್ದು ಬಿಸ್ನೆಸ್ ಹೋಗ್ತೇನೆ ಕಾಲಕ್ಕೆ ಕೂತ್ಕೊಂಡು ವರ್ಕೌಟ್ ಮಾಡ್ಬೇಕು. ಪಬ್ಲಿಸಿಟಿ ಯಾಕೆ ಆಗಲ್ಲ ಮಾಡಕ್ಕೆ, ಏನ್ ಆಂಗಲ್ ಮಾಡ್ಬೇಕು, ಎಲ್ಲಿಗೆ ರೀಚ್ ಮಾಡ್ಬೇಕು, ಅಲ್ಲಿಗೆ ರೀಚ್ ಮಾಡೋಣ. ಸಿ ಅಲ್ಟಿಮೇಟ್ಲಿ ಪೀಪಲ್ ಶುಡ್ ನೋ ದಿಸ್ ಇಸ್ ಅ ಫಿಲ್ಮ್ ಇಸ್ ಕಮಿಂಗ್ ಅಂಡ್ ಇಟ್ಸ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ರೆಗ್ಯುಲರ್ ಅನ್ನೋದು ಒಂಚೂರು ಗೊತ್ತಾದ್ರೆ ಸಾಕು. ಒಂದ್ಸರಿ ಒಬ್ಬ ಬಂದ್ರೆ ಇನ್ನೊಬ್ಬನಿಗೆ ಹೇಳ್ತಾನ. ಈಗ ಡಿಜಿಟಲ್ ಯುಗ ಸರ್, ತಕ್ಷಣ ಹೇಳ್ತಾರೆ. 5 ನಿಮಿಷ ಮುಂಚೆ ನಾವು ಜೋಗಿ ಮಾಡಿದಾಗ 6 weeks ಜೋಗಿ ಬಿಡಿ, ಅದೊಂದು ಇಟ್ ವಾಸ್ ಅ ಗ್ರೇಸ್. ಬೇರೆ ಯಾವುದೇ ಮಾಡಿದ್ರು ಒಂದು 4 ವಾರ 6 ವಾರ 8 ವಾರ 50 ದಿವಸ ಆದ್ಮೇಲೆ ಓಕೆ ಅನ್ನೋ ಲೆವೆಲ್ ಬರ್ತಿತ್ತು. ಈಗ ಜಸ್ಟ್ ಅರ್ಧ ಗಂಟೆಲಿ ಗೊತ್ತಾಗ್ಬಿಡುತ್ತೆ ಈ ಪಿಕ್ಚರ್ ಏನು ಅನ್ನೋದನ್ನ. ಫಸ್ಟ್ ಶೋ ಆಗೋಷ್ಟೊಳಗೆ ಎಲ್ಲರಿಗೂ ಗೊತ್ತಾಗುತ್ತೆ ವಾಟ್ ಇಟ್ ಈಸ್ ಅನ್ನೋದು. ಆ ಯುಗ ಇವಾಗ ಡಿಜಿಟಲ್ ಯುಗ. ಸರ್ ಆವಾಗ ಅಂತ ಹೇಳಿದ್ರೆ ರೀಮೇಕ್ ರೈಟ್ಸ್ ಅನ್ನೋದು ಇರ್ತಾ ಇತ್ತು. ಅಂಡ್ ಆವಾಗ ಇಂಡಸ್ಟ್ರಿ ಸಪೋರ್ಟ್ನು ಕೂಡ ಒಬ್ರು ಸಿನಿಮಾದಿಂದ ಇನ್ನೊಬ್ರು ಸಿನಿಮಾಗೆ ಅದೇ ರೀತಿಯಾಗಿ ಇರ್ತಾ ಇತ್ತು. ಬಟ್ ಇವಾಗಿನ ಒಂದು ಪರಿಸ್ಥಿತಿ ನೀವು ನೋಡ್ತೀರಾ ಅಂತ ಹೇಳಿದ್ರೆ, ಡು ಯು ಥಿಂಕ್ ದಟ್ ಇಂಡಸ್ಟ್ರಿನಲ್ಲಿ ಕೆಲವೊಂದು ಬೇರೆ ಬೇರೆ ಗುಂಪುಗಳಿದೆ, ಭಾಗಗಳಾಗಿದೆ, ಅಥವಾ ಸಪೋರ್ಟ್ ಸಿಗ್ತಾ ಇಲ್ಲ ಅಂತಾರೆ, ಏನಾರು ಅನ್ಸುತ್ತೆ ಸರ್? ಸರ್ ನಮಗೇನು ಅನಿಸಿಲ್ಲ, ಯಾಕೆಂದರೆ ನಾವು ಎಲ್ರಿಗೂ ಬೇಕಾಗ್ತೀವಿ ಆಡಿಯೋ ಕಂಪ್ನಿ ಪ್ರಕಾರ. ಯಾರು ನಮ್ಮನ್ನು ಇದನ್ನ ಆ ಥರ ಏನು ನಮ್ಗೇನು ಡಿವೈಡ್ ಮಾಡಲ್ಲ. ಆಮೇಲೆ ನಮ್ದು ನಾವು ಮಾಡ್ಕೊಂಡು ಹೋದ್ವಿ ಅಷ್ಟೇ. ನಾವು ಯಾರಿಂದ ಇದನ್ನು ಹೋಗಿಲ್ಲ, ಅವ್ರಿಗೆ ದೋಷಕ್ಕೆ ಹೋಗಿಲ್ಲ, ನಾವು ಇದು ಮಾಡೋಕ್ಕೆ ಹೋಗಿಲ್ಲ. ರಿಲೀಸ್ಗೆ ಇದೇ ಯಾವುದೋ ಬರ್ತಾ ಇರುತ್ತೆ, ರಿಲೀಸ್ಗೆ ಕೇಳಿದೆ ಒಬ್ರಿಗೆ, ಸ್ವಲ್ಪ ಹಿಂದೆ ಮುಂದೆ ಮಾಡಿ ಅಂದ್ಬಿಟ್ಟು ಹಂಗೆ ಬರ್ತಾ ಇದ್ದಾರೆ. ಅದಕ್ಕೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಕಂಟೆಂಟ್ ಏನಿದೆಯೋ ಅದ್ರ ಮೇಲೆ ಹೋಗುತ್ತೆ ಗುರುಗಳೇ. ನಾವು ಏನೇ ಮಾತಾಡಿದ್ರು 6th ಫಸ್ಟ್ ಶೋ ಅಷ್ಟೇ, 6 ಅಷ್ಟೇ ಫಸ್ಟ್ ಶೋ ಒಂದೇನೆ. ಅದಾದಮೇಲೆ ಯು ವಿಲ್ ನಾಟ್ ನೋ ವಾಟ್ ಈಸ್ ವಾಟ್. ಒಪ್ಕೋತೀರಾ? ಎಲ್ಲಿ ತನಕ ಹಿಂಗೆ ಇಟ್ಕೊಂಡ್ಬಿಡ್ಬೋದು ನಾವು 6ನೇ ತಾರೀಕು ತನಕ. ಅದಾದಮೇಲೆ ಬಿಚ್ಚು ತೋರಿಸ್ಲೇಬೇಕಾ? ಅವ್ರು ಹೋಗಿ ಚೆನ್ನಾಗಿದ್ರೆ ಓಕೆ ಅಂತ ಹೇಳಿದ್ರೆ ಉಗಿಸ್ಕೊಬೇಕಾ ನಾವು? ಕರೆಕ್ಟಾ ತಪ್ಪ? ಆ ಧೈರ್ಯದ ಮೇಲೆ ನಾವು ಸರ್, ಒಬ್ಬ ಪ್ರೊಡ್ಯೂಸರ್ ಒಂದು ಮಾತು ಹೇಳ್ತೀನಿ, ಅಲ್ಲಿ ಮಗ ನಾನು ಅದನ್ನ ನೋಡಕ್ಕೆ ಹೋಗ್ತಾ ಇಲ್ಲ. ಕಂಟೆಂಟ್ ಏನಿದೆ, ಕಂಟೆಂಟ್ ಏನು ಹಾಕ್ಬೇಕು, ನಾನು ಅದನ್ನೇ ಅವ್ನಿಗೆ ಅಂದಿದ್ದು. ಈಗ ನೀವು ಆರ್ಟಿಸ್ಟ್ ಎಲ್ಲ ಕೇಳಿದ್ರೆ, ಆ ಆರ್ಟಿಸ್ಟ್ ಅಂಥವ್ರನ್ನ ಹಾಕಿದ್ರೇ ಕರೆಕ್ಟ್ ಅಂದಿದ್ದಕ್ಕೆ ನಾನು ಹಾಕಿದ್ದು. ಇವ್ರೊಬ್ರು ಇದ್ದಾರೆ, ಇವನೊಬ್ಬ ಹೊಸ್ಪ, ಇನ್ನೊಬ್ಬನ ಎಲ್ಲ ಅಂತಲ್ಲ. ಆ ಕಂಟೆಂಟ್ಗೆ ಏನು ಬೇಕೋ, ಇವನು ಆ ಕ್ಯಾರೆಕ್ಟರ್ ಹೊಸ್ಪನೇ ಬೇಕಾಗಿರೋದಲ್ಲಿ. ನೋನ್ ಫಿಗರ್ ಹಾಕಿದ್ರೆ ವರ್ಕೌಟ್ ಆಗ್ತಿರ್ಲಿಲ್ಲ. ಈ ಗೋಸ್ ಆಸ್ ಎ ಸಮ್ವೇರ್ ಸಮಥಿಂಗ್ ಈ ಗೋಸ್, ಆ ಥರ ಬಂದಾಗ ಹೊಸಬ್ರನ್ನೇ ಹಾಕ್ಬೇಕು ನಾನು. ಆ ಹೊಸಬ್ರನ್ನ ಹಾಕೋಕ್ಕಿಂತ ಮುಂಚೆ ಅವ್ನು ಹಾಕಿದ್ದು ಅಷ್ಟೇ ವಿನಃ ನಥಿಂಗ್ ಲೈಕ್ ದಟ್. ಓಕೆ. ಸೊ ನೀವು ಅಂದ್ರೆ ಕೆಲವೊಂದು ವಿಷಯಗಳಲ್ಲಿ ಜೋಗಿ ಸಿನಿಮಾದ ಬಗ್ಗೆ ಮಾತಾಡೋದ್ರಿಂದ ನಾನು ಇವಾಗ ಆ ವಿಷಯನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ತುಂಬಾ ಕುತೂಹಲ ಇದೆ. ಅಂದ್ರೆ ಜೋಗಿ ಸಿನಿಮಾ ನಿರ್ಮಾಣ ಆಗಿದ್ದು ಎಷ್ಟು ಕೋಟಿ ಬಜೆಟ್ ಅಲ್ಲಿ, ಎಷ್ಟು ಬಜೆಟ್ ಅಲ್ಲಿ, ಅಂಡ್ ಗಳಿಸಿದ ಲಾಭ ಎಷ್ಟು ಅಂತ ಹೇಳಿ ಸರ್? ಎಲ್ಲ ಹಳೇದು ಗುರುಗಳೇ. ಇವಾಗ ಎತ್ತಿದ್ರೆ ಸುಮ್ಮನೆ ಇನ್ಕಮ್ ಟ್ಯಾಕ್ಸು ಅದು ಎಲ್ಲ ಪರ್ಫೆಕ್ಟ್ ಆಗಿದೆ, ನಮ್ದೇನು ಪ್ರಾಬ್ಲಮ್ ಇಲ್ಲ ಸರ್. ಅವಾಗ ಹಳೆ ಅಕೌಂಟ್ಸು ಇನ್ನೆನ್ನೇ ಗಾಪನ ಇಟ್ಕೊಳ್ಳಲ್ಲ. 25 ವರ್ಷದ ಹೆಂಗೆ ಗಾಪನ ಇಟ್ಕೊತೀರಿ ಹೇಳಿ ಸ್ವಲ್ಪ? ಅಲ್ಲ, ಟು ಬಿ ಫ್ರ್ಯಾಂಕ್. ಬಟ್ ಖರ್ಚಾಗಿದ್ದು 2.25 ಕೋಟಿ, ಪಬ್ಲಿಸಿಟಿ ಮಾಡಿದ್ದು 2.5 ಕೋಟಿ, 5 ಕೋಟಿ, ಆಡಿಯೋ ಕಂಪ್ನಿಲೇ 5 ಕೋಟಿ ಬಂದ್ಬಿಟ್ಟಿದೆ ನನಗೆ. ಆಡಿಯೋ ಸೇಲ್ಸ್ ಎಲ್ಲ 5 ಕೋಟಿ ಬಂದಿದೆ. ಪಿಕ್ಚರ್ದು ಆ ಬಿಸ್ನೆಸ್ಸು ಚೆನ್ನಾಗಾಗಿದೆ ಗುರುಗಳೇ. 20 ಎಷ್ಟೋಗಿದೆಯೋ ನಮಗೂ ಕರೆಕ್ಟಾಗಿ ಇದಿಲ್ಲ, ಬಟ್ ಇಟ್ ವಾಸ್ ಅ ಗ್ರೇಟ್ ಥಿಂಗ್. ಅಜಾಗ್ರತ ಮತ್ತೆ ಗಾರ್ಗ, ಇದು ಎರಡರಲ್ಲಿನೂ ನೀವು ಸಿನಿಮಾ ನಾವು ಮೇಕಿಂಗ್ ಸ್ಟೈಲಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ವಿಭಿನ್ನವಾಗಿರ್ಬೋದು, ಬೇರೆ ಬೇರೆ ರೀತಿಯಾಗಿರ್ಬೋದು. ಬಟ್ ಆದರೆ ಗಾರ್ಗ ಫಸ್ಟ್ ರಿಲೀಸ್ ಆಗ್ತಾ ಇದೆ, ಅಂಡ್ ಅಜಾಗ್ರತ ಯಾವಾಗ ರಿಲೀಸ್ ಆಗುತ್ತೆ? ಯಾಕೆ ಇನ್ನೂ ರಿಲೀಸ್ ಮಾಡಿಲ್ಲ ಸರ್ ಗಾರ್ಗ ನಂದು ಫಸ್ಟ್ ಫಿಲಮ್. ಸೊ ಐ ಸ್ಟಾರ್ಟೆಡ್ ಗಾರ್ಗ ಫಸ್ಟ್.
ಸೊ ಗಾರ್ಗಾ ಸ್ಟಾರ್ಟ್ ಆದ್ಮೇಲೆ ಅಜಾಗ್ರತ ಬಂದಿದ್ದು ಎಂಡಿಂಗ್ ಸ್ಟೇಜ್ ಅಲ್ಲಿ. ಇದ್ರಲ್ಲೂ ಲ್ಯಾಂಡ್ ಆಫ್ ಶಾಡೋಸ್ ಅಂತ ಇದೆ, ಹಾ. ಅದರಲ್ಲಿ ಶಾಡೋಸ್ ಆಫ್ ಕರ್ಮ ಅನ್ನೋದು ಇದೊಂದಿದೆ. ಸೊ Sir, ಈ ನಾನು- ಶಾಡೋಸ್ ನ ನೀವು ಬಿಡೋದಿಲ್ವಾ ಅಂತ? ಸರ್ ಶ್ಯಾಡೋಸ್ ಅನ್ನೋದಕ್ಕಿಂತ ಒಂದು ಡಾರ್ಕರ್ ಶೇಡ್ ಅಲ್ಲಿ ವರ್ಕ್ ಮಾಡಕ್ಕೆ ಇಷ್ಟಪಡ್ತೀನಿ ಸರ್. ನಂದೊಂದು ಕತೆ ಆಗಿರ್ಲಿ, ಸೊ ಆ ಕತೆ ಬರಿಬೇಕಾದ್ರೆ ಒಂದು ಡಾರ್ಕರ್ ಶೇಡ್ ಬಂದ್ಬಿಡುತ್ತೆ. ಒಂದು ನೆಗೆಟಿವ್ ಶೇಡ್ ಆಗಿರ್ಬೋದು ಅಥವಾ ಬೇರೆ ಒಂದು ಆಗಿರ್ಬೋದು, ಒಂದು ನೆಗೆಟಿವಿಟಿ ಅಂತ ಅನ್ಬೋದು ಶ್ಯಾಡೋಸ್ ಅಂತ. ಆ ಶ್ಯಾಡೋಸ್ ನೆಗೆಟಿವಿಟಿ ಏನಕ್ಕೆ ಹೇಳ್ತೀನಿ ಅಂತಂದ್ರೆ ಕತ್ಲೆ, ಈಗ ನೆರಳು ನೋಡಿ ಎದುರ್ಕೊಂತೀವಿ, ಓಕೆ ನೆರಳಿರುತ್ತೆ ಹುಷಾರು ಅಂತೀವಿ. ಸೊ ಆ ಒಂದು ಕಥೆಯಲ್ಲಿ ಏನಾಯ್ತು, ಆ ನೆಗೆಟಿವಿಟಿ ಬಂತು. ಸೊ ಗಾರ್ಗಾ ಅನ್ನೋದು ನಾನು ಒಂದು ಕಾನ್ಸೆಪ್ಟ್ ಓರಿಯೆಂಟೆಡ್ ಮಾಡಿದಾಗ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ಒಂದು ಕತೆ ಮಾಡೋಣ, ಹೀರೋ ಅದನ್ನೆಲ್ಲ ಸೈಡ್ಗೆ ಇಡೋಣ, ಒಂದು ಕತೆ ತರ. ಯಾಕಂದ್ರೆ ಸರ್ ಸೆಲೆಕ್ಟ್ ಮಾಡೋದು ಅದೇ ತರ, ಒಂದು ಕಾನ್ಸೆಪ್ಟ್ ಓರಿಯೆಂಟ್. ಯಾವಾಗ ಜನ ಅಂದ್ರೆ ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ನಂಗೀಗ ಇನ್ನೊಂದು ಸಿನಿಮಾ ಆಫರ್ಗಳು ಬಂದಿರ್ಬೋದು, ದೇ ಲೈಕ್ ದ ಕಂಟೆಂಟ್. ನಂದು ಟೀಸರ್ ಟ್ರೈಲರ್ ನೋಡ್ತಾರೆ, ಚೆನ್ನಾಗಿದೆ, ವರ್ಕ್ ಆಗ್ತಾ ಇದೆ. ಸೊ ನಂಗೆ ಫಸ್ಟ್ ಆಡಿಯನ್ ಅವರೇ ಅಲ್ಲ ಸರ್, ನನ್ನ ಟೆಕ್ನಿಷಿಯನ್ಸ್, ನನ್ನ ಪ್ರೊಡ್ಯೂಸರ್ಸೇ ನನ್ನ ಫಸ್ಟ್ ಆಡಿಯನ್. ಸೊ ಅವ್ರು ಏನು ಮಾಡ್ತಾರೆ, ಓಕೆ ಇಷ್ಟ ಆಗ್ತಿದೆ. ಸೊ ನಾನು ಏನು ಮಾಡಿದೆ, ಓಕೆ ದಿಢೀರ್ ಅಂತ ಏನೇನೋ ಮಾಡೋದು ಬೇಡ, ನಾನು ಏನು ಸ್ಟ್ರಾಂಗ್ ಇದ್ದೀನಿ ಈಗ ನಾನು ಒಂದು ಲೈಟಿಂಗ್ ಅಲ್ಲಿ, ಒಂದು ಮೇಕಿಂಗ್ ಅಲ್ಲಿ, ಅಥವಾ ನಾನು ಏನಾದ್ರಲ್ಲಿ ಸ್ಟ್ರಾಂಗ್ ಇದ್ದೀನಿ ಅದನ್ನೇ ಮಾಡ್ಕೊಂಡು ಅದು ನಂಗೆ ವರ್ಕ್ ಆಗ್ತಾ ಇದೆ ಸರ್. ಸೊ ಹಂಗಾಗಿ ಶ್ಯಾಡೋಸ್ ವರ್ಕ್ ಆಗ್ತಾ ಇದೆ. ಅದು ಗೊತ್ತಿಲ್ಲದಂಗೆ ಅದು ನನಗೂ ಗೊತ್ತಿಲ್ಲ, ಅದು ಟ್ರಾವೆಲ್ ಆಗ್ತಾ ಇದೆ. ಓಕೆ, ಸೊ ಸರ್, ಇಫ್ ಐ ಆಮ್ ನಾಟ್ ರಾಂಗ್, ಲಾಲಿ ಹಾಡು ಚಿತ್ರದಲ್ಲಿ ಆಕ್ಟ್ ಮಾಡಿದ್ದೀರಾ ನೀವು? ಹೌದು. ನನಗೆ ಫ್ರಂಟ್ಗಿನ ಬ್ಯಾಕ್ ಇಂಟ್ರೆಸ್ಟ್ ಇತ್ತು ನನಗೆ. ಲಾಲಿ ನಮ್ಮ ಸಾರಾ ಗೋವಿಂದ್ ಅವ್ರ ಪ್ರೊಡಕ್ಷನ್ ಅದು. ಹಾ, ಇವರು ಗೊತ್ತಿಲ್ವಾ ನಿಮ್ಗೆ? ಗೊತ್ತಿಲ್ಲ ಅವ್ರಿಗೆ. ಸರ್. ಆವಾಗ ಆಡಿಯೋ ಕಂಪ್ನಿ ಓನರ್ ಆಕ್ಚುಲಿ. ಅದು ನಾನು ಆಕ್ಟ್ ಮಾಡಿಲ್ಲ, ಹಾ. ನನ್ನ ಕೆಲಸ ನಾನು ಏನು ಹೇಳಿದ್ರು ಅದನ್ನ ಮಾಡಿದ್ವಿ. ನಾನು ಬೇರೆ ಕ್ಯಾರೆಕ್ಟರ್ ಹೋಗಿಲ್ಲ ಅಲ್ಲಿ. ದರ್ಶನ್ ಸರ್ ಅವರ ಸಿನಿಮಾ ಅವ್ರು ಹಾಡಕ್ ಬಂದಾಗ ನಮ್ದು ಅವ್ರ ಹಾಡ ನಮ್ಮ ಸ್ಟುಡಿಯೋಲಿ ಶೂಟ್ ಮಾಡಿದ್ದು. ಐ ವಾಸ್ ಲೈಕ್ ಅನ್ ಆಡಿಯೋ ಕಂಪ್ನಿ ಓನರ್ ಓನ್ಲಿ, ಐ ಹ್ಯಾವ್ ಡನ್ ದ ಕ್ಯಾರೆಕ್ಟರ್. ಸೊ ಅಲ್ಲಿ ನಾನು ಆಕ್ಟ್ ಮಾಡಕ್ ಹೋಗಿಲ್ಲ ಗುರುಗಳೇ, ನನ್ನ ಕೆಲಸ ನಾನು ಮಾಡಿದೆ ಅಷ್ಟೇ. ಯು ಕಾಂಟ್ ಟೆಲ್ ಮಿ ಅನ್ ಆರ್ಟಿಸ್ಟ್ ಓ ದೇರ್, ಬಿಕಾಸ್ ಐ ಹ್ಯಾವ್ ಡನ್ ಆಸ್ ಅ ಪ್ರೊಡ್ಯೂಸರ್ ಆಫ್ ಅನ್ ಆಡಿಯೋ ಕಂಪನಿ. ಸೊ ನಿಮ್ ಹೆಸರು ತುಂಬಾನೇ ಇಂಪ್ರೆಸ್ ಮಾಡಿದೆ ಸರ್, ಬಿಕಾಸ್ ಅಶ್ವಿನಿ ರಾಮ್ ಪ್ರಸಾದ್. ಸೊ ಇದರ ಒಂದು ಚಿಕ್ಕ ಪರಿಚಯ ಏನಾದ್ರು ಮಾಡ್ತೀರಾ? ಸರ್ ಆಕ್ಚುಲಿ ಏನಂದ್ರೆ, ಅಶ್ವಿನಿ ಇಸ್ ಮೈ ಕಂಪನಿ ನೇಮ್ ಅಂಡ್ ಮೈ ಡಾಟರ್ ಆಲ್ಸೋ. ಸೊ ನನ್ನ ಆಕ್ಚುಲಿ ರಾಮ್ ಪ್ರಸಾದ್ ಅಂದ್ರೆ ಯಾರು ಗೊತ್ತಾಗಲ್ಲ, ಅಶ್ವಿನಿ ರಾಮ್ ಪ್ರಸಾದ್ ಅಂದ್ರೇನೆ ಗೊತ್ತಾಗೋದು. ಅದ್ರ ಜೊತೆಗೆ ಬಂದ್ಬಿಡ್ತು ಗುರುಗಳೇ. ಸೊ ಕ್ಯಾಸೆಟ್ ಇದ್ದಂತ ಕಾಲದಿಂದ ಕ್ಲೌಡ್ ಸ್ಟೋರೇಜ್ ವರ್ಗೂ ಬಂದಿದ್ದೀವಿ ಸರ್ ನಾವು. ಹೌದು. ಸೊ ಅವಾಗ ಕ್ಯಾಸೆಟ್ ಗಳು ಇರ್ತಾ ಇದ್ದು, ಸಿಡಿ ಬಂತು, ಪೆನ್ ಡ್ರೈವ್ ಬಂತು, ಇವಾಗ ಎಲ್ಲಾ ತರ ನೋಡ್ಬಿಟ್ವಿ ನಾವು. ಹೌದು. ಫ್ರಮ್ ಪ್ಲೇಟ್, ಹೌದು. ನಾವು ಬರೋವಾಗ ನಾವು ಎಂಟ್ರಿ ಆದಾಗ ಪ್ಲೇಟ್ ಹೋಗ್ತಾ ಇತ್ತು. 2-3 ಪ್ಲೇಟು ಪ್ರಿಂಟ್ ಮಾಡಿಸಿದ್ದೀನಿ ನಾನು, LP. ನಾವು ಲಾಸ್ಟ್ ಅದು ನಾವು ಬಂದಾಗ, ಆಮೇಲೆ ಕ್ಯಾಸೆಟ್ಸ್ ಬಂದ್ಬಿಡ್ತು ನಮ್ಗೆ ಬಂದಾಗ, ಅಲ್ಲಿಂದ ಸ್ಟಾರ್ಟ್. ಸೊ ಈ ಒಂದು ಆಡಿಯೋ ಕಂಪ್ನಿಗಳಿಂದ ಬರುವಂತ ಕಾಪಿ ರೈಟ್ಸ್ ಏನ್ ಬರುತ್ತೆ ಸರ್, ಕಾಪಿ ರೈಟ್ಸ್ ಇಶ್ಯೂ ಅನ್ನೋದು ಏನ್ ಬರ್ತಾ ಇದೆ, ಕೆಲವೊಂದು ಮೂವೀಸ್ ಗಳಿಗೆ ಸ್ಟೇ ತರುವಂತದ್ದು ಅಥವಾ ಕೆಲವೊಂದು ರಿಲೀಸ್ ಗಳಿಗೆ ಪ್ರಾಬ್ಲಮ್ ಆಗುವಂತದ್ದು, ಇದ್ರ ಬಗ್ಗೆ ಅಂದ್ರೆ ಕಾಪಿ ರೈಟ್ಸ್ ಅಂತ ಹೇಳಿದ್ರೆ ಲಿಮಿಟೇಷನ್ಸ್ ಎಷ್ಟಿದೆ ಒಂದು ಹಾಡನ್ನ ಬಳಸಬೇಕು ಅಂತ? ಇಲ್ಲ, ಅದು ಹೆಂಗೆ ಅಂದ್ರೆ, ವೆನ್ ವಿ ಹ್ಯಾವ್ ರೈಟ್ಸ್ ದೇ ಹ್ಯಾವ್ ಟು ಟೇಕ್ ಪರ್ಮಿಷನ್ ವಿತ್ ಅಸ್ ಅಂಡ್ ದೇ ಕ್ಯಾನ್ ಯೂಸ್. ಇದಕ್ಕೆ ಲಹರಿ ಅವರು ಈಸ್ ಡೂಯಿಂಗ್ ಪರ್ಫೆಕ್ಟ್ಲಿ. ನಾವು ರಿಕ್ವೆಸ್ಟ್ ಮಾಡ್ರೆ ಅವ್ರು ಏನು ಹೇಳ್ತಾರೋ ಕೊಡ್ತಾರೆ, ತಗೊಬೋದು. ಏನು ಕೇಳ್ದಂಗೆ ಯೂಸ್ ಮಾಡ್ಬಿಟ್ಟು ನಾವು ದುಡ್ಡುಗಳು ಕೊಟ್ಕೊಂಡು ನೀವು ಹಾಕೊಂಡು ಯೂಸ್ ಮಾಡ್ರೆ ಹೆಂಗಾಗುತ್ತೆ ಸರ್ ಅದು? ಈಗೇನಾಗಿದೆ, ಈಗ ಅಟ್ಲೀಸ್ಟು ವೆನ್ ದ ಯೂಟ್ಯೂಬ್ ಇಸ್ ದೇರ್, ಆ ಥರ ಕಾಪಿರೇಟ್ ಮಾಡೋಕ್ಕೆ ಆಗಲ್ಲ, ಯಾರು ಕಾಪಿ ಮಾಡೋಕ್ಕೆ ಆಗಲ್ಲ, ಟಕ್ಕನ್ ಸ್ಟ್ರೈಕ್ ಬಂದ್ಬಿಡುತ್ತೆ. ಮುಂಚೆ ಕ್ಯಾಸೆಟ್ ಇದ್ದಾಗ ನಾವು ನೋಡ್ಬಿಟ್ಟಿದ್ವಿ, ಡೂಪ್ಲಿಕೇಟ್ ಮಾಡಿ 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 ಏನೂ ಮಾಡೋಕ್ಕಾಗ್ತಿರಲಿಲ್ಲ ನಾವು. ಇಟ್ ವಾಸ್ ಲೈಕ್ ದ್ಯಾಟ್. ನೌ ಇಟ್ ಈಸ್ ನಾಟ್ ಪಾಸಿಬಲ್. ಯು ಹ್ಯಾವ್ ಟು ಟೇಕ್ ಪರ್ಮಿಷನ್ ಆ್ಯಂಡ್ ವಿ ಹ್ಯಾವ್ ಟು ಡೂ ಇಟ್ ಲೈಕ್ ದ್ಯಾಟ್. ಸೊ ಗಾರ್ಗಾ ಆದ ನಂತರ ಅರುಣ್ ರಾಮ್ ಪ್ರಸಾದ್ ಅವರು ಯಾವ ರೀತಿಯಾದಂತ ಒಂದು ಆರ್ಟಿಸ್ಟ್ ಆಗಿ ಬದಲಾಗುವಂತ ಆಪರ್ಚುನಿಟಿಗಳಿರುತ್ತೆ, ಅಥವಾ ಬಿಫೋರ್ ಅಂಡ್ ಆಫ್ಟರ್ ಅನ್ನೋದನ್ನ ನೀವು ನೋಡ್ತೀರಾ ಅನ್ನೋದಾದ್ರೆ? ಹೇಳ್ತೀನಿ. ಏನು ಗೊತ್ತಾ, ಮೈ ಕಂಪ್ನಿ ಇಸ್ 40 years old ಕಂಪನಿ ಆ್ಯಂಡ್ ಈಸ್ ಟೇಕಿಂಗ್ ಕೇರ್ ಆಫ್ ದ ಕಂಪನಿ. ಆ ಕಂಪ್ನಿಲೂ ನಾವು ಆರ್ಟಿಸ್ಟ್ನೇ ಬಳಸ್ತಾ ಇರೋದು, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಒಬ್ಬ ಕಂಪ್ನಿ ಓನರೇ ಆರ್ಟಿಸ್ಟ್ ಆದರೆ ಇನ್ನು ಯಾವ ಲೆವೆಲ್ ತೊಗೊಂಡೋಗ್ಬೋದು ಅವನು, ಕರೆಕ್ಟಾ? ಇಫ್ ಐ ಆಮ್ ಅನ್ ಆರ್ಟಿಸ್ಟ್ ಆ್ಯಂಡ್ ಇಫ್ ಐ ಪ್ರೊಡ್ಯೂಸ್ ಇನ್ ಮೈ ಫಿಲ್ಮ್, ಹೌ ಐ ಕ್ಯಾನ್ ಟೇಕ್ ಅಪ್ ದಿ ಕಂಪನಿ? ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಿದ್ದೀನಿ. ಇನ್ ಅವನ ಹೌ ಇಟ್ ಟೇಕ್ಸ್ ಅಪ್, ಹೌ ಇಟ್ ಡ್ರೈವ್ಸ್. ಅರುಣ್ಗೆ ಪ್ಲಸ್ ಪಾಯಿಂಟ್ ಸರ್. ಈಗ ನಾನೊಬ್ಬ ಡೈರೆಕ್ಟ್ ಔಟ್ಸೈಡರ್ ಬಂದು ನನಗೆ ಇಷ್ಟು ಗೈಡ್ ಮಾಡಿ ಇವತ್ತು ನಾನು ಇಷ್ಟು ದೊಡ್ಡ ಸ್ಕೇಲ್ ಸಿನಿಮಾಗಳನ್ನ ನಾನು ಹ್ಯಾಂಡ್ಲ್ ಮಾಡಕ್ ಆಗ್ತಾ ಇದೀನಿ ಅಂದ್ರೆ, ಈಗ ನನ್ಗೆ ಹೇಳ್ತಾರೆ, ಎಲ್ಲಿಂದ ಬಂದ, ಯಾವ ಸಿನಿಮಾ ಮಾಡಿದ್ಯಾ ಸರ್? ಗಾರ್ಗಾ ಅಂತ, ಅಶ್ವಿನಿ ರಾಮ್ ಪ್ರಸಾದ್.
ಆಗರಡಿಯಿಂದ ಬಂದ್ಯಾ, ಅಲ್ಪಳಗ್ ಬಂದಿದ್ಯಾ ನೀನು. ಸೊ ನೀನ್ ಅಲ್ಲಿ ದಾಟು ಬಂದ್ರೆ ನೀನ್ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಬದುಕ್ತೀಯಾ ಅಂತಾರೆ. ನಾನು ಅರುಣ್ಗೆ ಹೇಳಿದ್ದೆ ಒಂದು 1+ಪಾಯಿಂಟು ನಾನು ನಿಮ್ಮ ಅಪ್ಪ ಆಗಿರೋದು, ಒಂದು -ಪಾಯಿಂಟು ನಾನು ನಿಮ್ಮ ಅಪ್ಪ ಆಗಿರೋದು. ವೀಕ್ನೆಸ್ ಸ್ಟ್ರೆಂತ್ ಹೌದು. ಎರಡು ಎರಡು. ಹೌ ಯು ಟೇಕ್ ಅಪ್ ಅಂಡ್ ಹೌ ಯು ಡೆವಲಪ್ ಯುವರ್ ಲೈಫ್, ದಟ್ ಈಸ್ ಥಿಂಗ್. ನಾನು ಆವತ್ತು ರಿಪೀಟ್ ಮಾಡ್ತಾ ಇದ್ದೀನಿ, ಯಾರ ಹಣೆ ಬರ ಯಾರು ಬರೆಯಕ್ಕಾಗಲ್ಲ ಬಾಸ್. ಹೌದು, ಅವ್ರವ್ರು ಮಾಡ್ಕೊಬೇಕು. ಎಕ್ಸಾಕ್ಟ್. ನಾನು ಸೈಕಲ್ ಹಾಕೊಂಡು ಕ್ಯಾಸೆಟ್ ಮಾಡ್ಕೊಂಡ್ ಬಂದೆ. ಲಹರಿ ರೆಕಾರ್ಡಿಂಗ್ ಕಂಪ್ನಿಗೆ 225 ರೂಪೀಸ್ ಸ್ಯಾಲ್ರಿಗೆ ದುಡಿತಿದ್ದೆ ನಾನು ಆ ಟೈಮಲ್ಲಿ, 1983. ಟಿಲ್ ಟುಡೇ ವಾಟ್ ಎವರ್ ಇಸ್ ಅನ್ ಗಾಡ್ಸ್ ಗ್ರೇಸ್, ಇಟ್ ಈಸ್ ಲೈಕ್ ದಟ್. ಸರ್ ಗಾರ್ಗ ಸ್ಟಾರ್ಟಿಂಗ್ ಅಲ್ಲೇ MG ರೋಡ್ಗೆ ಅರುಣ್ ಸಾಗರ್ ಸರ್ಗೆ ಕತೆ ಹೇಳಕ್ ಹೋಗ್ಬೇಕು ನಾವು. ಯಾವ್ದ್ರಲ್ಲಿ ಸರ್ ನಾವು ಹೋಗಿದ್ದು? 2 ವೀಲರ್ ಹೋಗ್ಬಿಟ್ವಿ, ನಡಿ ಹೋಗೋಣ ಅಂತ. ಇಬ್ರು ಹೋಗ್ಬಿಟ್ಟು ಕತೆ ಹೇಳ್ಬಿಟ್ಟು ಬಂದಿದೀವಿ ಸರ್. ಶಾಂಗ್ರಿಲಾಗ್ ಹೋಗಿ ಸಾಯಿ ಕುಮಾರ್ ಸರ್ ಹೇಳ್ಬೇಕಾದ್ರೆ ನಾವು 2 ವೀಲರ್ ಅಲ್ಲಿ ಹೋಗಿದೀವಿ. ನನ್ಗೆ ಸರ್ ವಿ ಹ್ಯಾವ್ ಸೀನ್ ದ ವರ್ಸ್ಟ್, ವಿ ಹ್ಯಾವ್ ಸೀನ್ ದ ಬೆಸ್ಟ್. ನನ್ಗೆ ಸರ್ ಆಕ್ಚುಲಿ ನಾನು ನಾನ್ ವೆಜಿಟೇರಿಯನ್. ಸರ್ದು ಕಂಪ್ಲೀಟ್ ಬ್ರಾಹ್ಮಿನ್ ಕಂಪ್ನಿ, ವೆಜಿಟೇರಿಯನ್ ಅವ್ರದ್ದು. ಬಟ್ ನಮ್ದು ನೈಟ್ ವರ್ಕ್ಗಳು ನಡೆಯಿತು. ಮೇಡಮ್ ಇದ್ರು ಸರ್ ವೈಫ್, ಅವ್ರು ಆಕ್ಚುಲಿ ಇವಾಗ ನಾನು ತುಂಬಾ ನೆನ್ಸ್ಕೊಂತೀನಿ ಅವ್ನು. ಸರ್ ಮನೆಯಿಂದ ಅಡುಗೆ ಬರೋದು ಸರ್ ನನಗೆ ಒಂದು ರೈಸ್ ಇಷ್ಟ ಅವ್ರು ಮಾಡೋದು, ಮೆಂತ್ಯ ಪಲಾವ್ ಥರ ಮಾಡೋರು ಸರ್. ನನ್ಗೆ ಇಷ್ಟ ಅಂತಾನೆ ಮಾಡಿ ಕಳ್ಸೋರು ಸರ್. ಆ ಕಂಪ್ನಿ ನಮ್ಮನ್ನ ಹಂಗೆ ಕರ್ಕೊಂಡ್ಬಂತು. ನಮಗೆ ಆ ಕಷ್ಟನೂ ಗೊತ್ತಾಗ್ಲಿಲ್ಲ, ಸುಖನೂ ಗೊತ್ತಾಗ್ಲಿಲ್ಲ. ನಾವು ಇವತ್ತು ವಿ ಹ್ಯಾವ್ ಎವ್ರಿಥಿಂಗ್ ಸರ್. ನಾವು ಹಂಗೆ ಇದ್ದೀವಿ. ಈಗ ನಂದು ಸರ್ದು ಆ ಬಾಂಡಿಂಗು ಹಂಗೆ ಇದೆ. ಅವತ್ತು ಏನು ಇಲ್ದಿರೋ ಟೈಮಲ್ಲಿ ನಾವು ಹಂಗೆ ಇದ್ವಿ, ಇವತ್ತು ಎಲ್ಲಾನು ಇದೆ, ನಾವು ಹಿಂಗೆ ಇದ್ದೀವಿ. ಸೊ ಆ ಬಾಂಡಿಂಗ್ಗೆ ವರ್ಕ್ ಆಗ್ತಾರೆ ಸರ್, ಒಂದು ಸಂಸಾರ ಥರ ಹೋಗ್ತಾ ಇದೆ. ಇವನು ಮಗ ಇದ್ದಂಗೆ ಸರ್, ಟು ಬಿ ಫ್ರ್ಯಾಂಕ್ ಹೇಳ್ತೀನಿ. ಅದೇ ಥರ ನೋಡ್ಕೊಂಡಿದ್ದಾನೆ, ಅದೇ ಥರ ಮಾಡಿದ್ದಾನೆ. ಏನು ಹೇಳಿದ್ರು ಅದನ್ನೇ ಮಾಡಿದ್ದಾನೆ. ಎಕ್ಸಾಕ್ಟ್ ಮಾಡಿಲ್ಲ, ಇದನ್ನು ಮಾಡಿಲ್ಲ. ಹೆಂಗೆ ಎತ್ಬೋದು ನೋಡು, ಇದೊಂದು -ಪಾಯಿಂಟ್ ಇದ್ದಂಗೆ ಹೆಂಗೆ ಎತ್ಬೋದು ಅಂತಂದೆ ನಾನು. ಅದು ಹೇಳೋಕ್ಕಾಗಲ್ಲ ಇವಾಗ. ಕೇಳಿದೆ, ಹಿಂಗೆ ಮಾಡ್ಬೋದಣ್ಣ, ಹಿಂಗೆ ಮಾಡ್ಬೋದು ಸರ್, ಹಿಂಗೆ ಮಾಡ್ಬೋದು, ಮಾಡು ಅಂದೆ ನಾನು. ಸೊ ಟಿಲ್ ಇಟ್ ಈಸ್ ಕ್ರಾಫ್ಟೆಡ್, ವಿ ಆರ್ ನಾಟ್ ಟೇಕಿನ್ ಇಟ್ ಔಟ್ ಫಾರ್ ದ ಫಸ್ಟ್ ಕಾಪಿ. ಖರ್ಚು, ರೀಮೇಕು, ರೀಟೇಕ್ ಅದೆಲ್ಲ ಬಿಟ್ಬಿಡಿ. ಅಲ್ಟಿಮೇಟ್ ಅದೆಲ್ಲ ನಾವು ಮಾಡಿರೋದು, ನಿಮಗೆ ಯಾರಿಗೂ ಗೊತ್ತಾಗಲ್ಲ. ನೋಡುವಾಗ ಚೆನ್ನಾಗಿದ್ಯಾ ಅಷ್ಟೇ ಮ್ಯಾಟ್ರ್ ಸರ್, ಅಷ್ಟೇ ಮ್ಯಾಟ್ರ್ ಆಗೋದು. ಎಷ್ಟು ಕಷ್ಟಪಟ್ವಿ ನಾವು, ಅಲ್ಲಿ ಇದನ್ನ ತಗೊಂಡೋದ್ವಿ, ನಿನ್ ಕರ್ಮ, ನೀನ್ ಕಷ್ಟಪಡ್ಬೇಕಮ್ಮ. ಅಡ್ವೆಂಚರ್ಸ್ ಯಾರು ಜನ ಹೇಳಿಲ್ಲ ನಿನ್ಗೆ ಕಷ್ಟಪಟ್ಟಂಗೆ ತೋರ್ಸು ಅಂತ. ಏನ್ ತೋರ್ಸಿಯೋ ನೆಟ್ಟಿಗೆ ತೋರ್ಸು ಅಂತ ಹೇಳ್ತಾರೆ. ಕರೆಕ್ಟಾಗಿ ಗುರುಗಳ, ನಾನು ಹತ್ರ ದುಡ್ಡಿಲ್ಲ, ನಾನು ಸಾಲ ತಗೊಂಡು, ಅವ್ರು ಹೇಳ್ರೆ ಸಾಲ ತಗೊಂಡು ಮಾಡು ಅಂತ ಯಾರು ಹೇಳಲ್ಲ ಸರ್. ನಾವು ಮಾಡೋ ರೀತಿ ಕರೆಕ್ಟ್ ಆಗಿದ್ರೆ ದೆನ್ ಡೆಫಿನೆಟ್ಲಿ ದೇ ವಿಲ್ ಅಕ್ಸೆಪ್ಟ್ ಅಂಡ್ ದೇ ವಿಲ್ ಶೋ. ಕನ್ನಡ ಆಡಿಯನ್ಸ್ ಯಾವತ್ತಿಗೂ ಪಿಕ್ಚರ್ ಚೆನ್ನಾಗಿದೆ ಕೈ ಬಿಟ್ಟಿಲ್ಲ. ನಾನು ಹೇಳೋದು, ನಾವು ಕರೆಕ್ಟಾಗಿ ಮಾಡಲ್ಲ, ಜನಕ್ಕೆ ಬಂದಿಲ್ಲ ಅಂತಂದ್ರೆ ಸಮಥಿಂಗ್ ಸಮ್ವೇರ್ ಸಮ್ ಮಿಸ್ಟೇಕ್ ಇಸ್ ದೇರ್ ಆಫ್ ಅವರ್ಸ್. ಯು ಕ್ಯಾನ್ ಬ್ಲೇಮ್ ದೆಮ್. ಅಂಡ್ ನೌ ದ ಟೈಮ್ ಇಸ್ ವೆರಿ ಪ್ರೆಷಿಯಸ್. 1 ಮಿನಿಟ್ ಯಾರಿಗೂ ಟೈಮ್ ವೇಸ್ಟ್ ಮಾಡಕ್ ಜಾಗ ಇಲ್ಲ. ಪಿಕ್ಚರ್ಗೆ ಬಂದ್ರೆ ದೇ ಶುಡ್ ಗೆಟ್ ವಾಟ್ ದೇ ವಾಂಟ್, ದೆನ್ ದೇ ವಿಲ್ ಸಿಟ್ ಇಟ್ ಮಾಡಿ ಎದ್ದೋಗೋ ಅಂತಾರೆ. ಯೂಟ್ಯೂಬ್ ನೋಡ್ಕೊಂಡು ನೋಡ್ತಾ ಇರ್ತಾರೆ ಸರ್, ಫ್ರೀಯಾಗಿ ಸಿಗುತ್ತೆ. ಅದಕ್ಕಿಂತ ಬೇಕಾ ಇವಾಗ? ಇಂಥ ಟೈಮಲ್ಲಿ ನಾವು ಕೂಡಿಸ್ಬೇಕು ಅಂದ್ರೆ ಹೌ ಮಚ್ ಸ್ಟ್ರಗಲ್ ಇಟ್ ಇಸ್ ನಾಟ್ ಅ ಜೋಕ್. ಯೂಟ್ಯೂಬ್ ಅನ್ನೋಕ್ಕಿಂತ ಸರ್ ಈಗ OTT, ನೆಟ್ಫ್ಲಿಕ್ಸ್, ಅಮೆಝಾನ್, ಎಲ್ಲಿ ಕೂತ್ಕೊಂಡು ಸಿಗುತ್ತಲ್ಲ, ಸ್ಟಾರ್, ಕೊರಿಯನ್ ಆಗಿರ್ಬೋದು, ಬೇರೆ ಸ್ಪ್ಯಾನಿಷ್ ಆಗಿರ್ಬೋದು, ವರ್ಲ್ಡ್ ಸಿನಿಮಾಸ್ ಎಕ್ಸ್ಪೋಸ್ ಆಗ್ಬಿಟ್ಟಿದೀವಿ. ಇನ್ನ ನಾವು ಸರಿಗ್ ಮಾಡ್ತಿಲ್ಲ ಅಂದ್ರೆ ಯಾಕೆ ನೋಡ್ತಾರೆ ಸರ್? ನಾವು ನೋಡ್ತಾ ಇದೀವ ಸರ್? ನೀವು ಎಷ್ಟು ಸಿನಿಮಾ ನೋಡ್ತಾ ಇದೀವಿ ಸರ್ ಅಲ್ವಾ? ಈಗ ಎಕ್ಸಾಕ್ಟ್ಲಿ ಯಾವ್ದೋ ಒಂದು ವರ್ಕ್ ಆಗ್ತದೆ, ಸೌಂಡ್ ಚೆನ್ನಾಗಿದೆ ಅಂತ ಯಾವನೋ ಹೇಳಿದ್ರೆ ನೆಕ್ಸ್ಟ್ ಮೂಮೆಂಟ್ ಹೊಟ್ಟೋಗಿರ್ತೀವಿ. ಜನ ಬರ್ತಾ ಇಲ್ಲ ಅನ್ನೋದು ರಾಂಗ್ ಕಾನ್ಸೆಪ್ಟ್ ಸರ್. ನಾವು ಚೆನ್ನಾಗಿ ಮಾಡ್ತಾ ಇಲ್ಲ ಅನ್ನೋದು ಆಕ್ಚುಲ್ ಮ್ಯಾಟರ್ ಇರೋದು. ನಿಮ್ಗೆ ಗೊತ್ತು ಎಂತೆಂಥದ್ದು ಯಾವ್ಯಾವ ಲೆವೆಲ್ ಹೋಗಿದೆ ಕನ್ನಡ ಫಿಲಿಮ್ ಅಂತ. ಯಾಕೆ? ಚೆನ್ನಾಗಿದ್ದಕ್ಕೆ ಬಂದಿರೋ ಜನ. ಸಿಂಪಲ್. ರೀಸೆಂಟ್ ಡೇಸ್ ಅಲ್ವಾ ಸರ್ ಸೂ ಫ್ರಮ್ ಸೋ ಹಿಟ್ ಆಗಿರೋದು? ಹೊಸ ತಂಡ ಅಲ್ವಾ ಸರ್? ಹೊಸ ಡೈರೆಕ್ಟರ್, ಹೊಸ ಟೀಮ್, ಒಂದು ಮಿನಿಮಲ್ ಸ್ಕೇಲಲ್ಲೇ ಮಾಡಿರೋದು. ಯಾಕೆ ಓಡ್ತು ಸರ್ ಅಲ್ವಾ ಸರ್? ಕಾಂತಾರ ಯಾವ ಸ್ಕೇಲಲ್ಲಿ ಮಾಡಿತ್ತು ಸರ್? ಚಾಪ್ಟರ್ 1 ಯಾವ ಲೆವೆಲ್ ಹೋಯ್ತು ಸರ್? ಅಲ್ವಾ ಸರ್? ಸಿ ದಟ್ ಈಸ್ ವಾಟ್ ಅಂದ್ರೆ, ಮಾಡೋವಾಗ ನಮ್ಮ ಕೆಲಸ ನೀಟಾಗಿ ಮಾಡಿ ಅಲ್ಲಿಗೆ ಬಿಡಬೇಕು, ಆಮೇಲೆ ಗಾಡ್ಸ್ ಗ್ರೇಸ್ ಅಷ್ಟೇ. ಸಿಂಪಲ್. ನಂದು ಪ್ಲಸ್ ಪಾಯಿಂಟ್ ಅದೇ ಸರ್. ಇಂದ ಹೈಯೆಸ್ಟ್ ಸಕ್ಸಸ್, ಇಂದ ಹೈಯೆಸ್ಟ್ ಲಾಸ್ ಆಲ್ಸೋ. ಅದು ನನ್ ಪ್ಲಸ್ ಆಯ್ತು. ಅವ್ರಿಗೆ ಗೊತ್ತು ಇದು ಹಿಂಗಾದ್ರೆ ಹಿಂಗಾಗುತ್ತೆ, ಇದಾದ್ರೆ ಹಿಂಗಾಗುತ್ತೆ, ಎರಡು ನೋಡ್ಬಿಟ್ರಲ್ಲ ಸರ್ ಅವರು. ಈಗ ಆಡಿಯನ್ಸ್ ಅಲ್ಲೇ ನಾನು ಸಿನಿಮಾ ನೋಡೋದು. ಬೆಳಗ್ಗೆ ನಾನು ಏನಾದ್ರು ಒಂದು ಶೂಟ್ ಮುಗಿಸ್ಕೊ ಬಂದಾಗ 6 ಗಂಟೆಗೆ ಒಂದ್ಸರಿ ಕಾಪಿ ತೋರಿಸ್ಬಿಡು ಅಂತಾರೆ. ನೋಡಿದಾಗ ಹಿಂಗ ಸರ್ ಇದನ್ನ ಹಿಂಗ್ ಮಾಡೋಣ, ಹಿಂಗೆ ಮಾಡು ಅಂತ. ನಾನು ಎಕ್ಸ್ಟ್ರಾ ಏನಾದ್ರು ಕೇಳ್ದಾಗ್ಲೂ ಒಂದ್ಸತಿ ಹಿಂಗೆ ಕಾಪಿ ತೋರಿಸು, ಆಮೇಲೆ ನೀನ್ ಕೇಳು, ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ಅದಕ್ಕೆ ಮಾಡ್ಬೇಕೋ ಬೇಡವೋ ಅಂತ. ಒಂದು ಸಾಂಗ್ ಆ್ಯಡ್ ಮಾಡಬೇಕು ಅಂದ, ಒಂದು ಕೆಲಸ ಮಾಡಪ್ಪ ನೀನು, ಮೊನ್ನೆ ಶೂಟ್ ಎಲ್ಲ ಮಾಡಿದ್ವಿ, ಒಂದ್ಸರಿ ಪಿಕ್ಚರ್ ತೋರಿಸು ನನಗೆ ಗೊತ್ತಿದೆ ಫ್ಲೋಲ್ಲಿ ಹೆಂಗೆ ಬರುತ್ತೆ ನೋಡ್ತೀನಿ ಹಿಂದೆ. ಸ್ವಲ್ಪ ನೋಡಿದ್ಮೇಲೆ ನೀನು ಡೇಟ್ ಫಿಕ್ಸ್ ಮಾಡು, ಪಟ್ ಹೊಡೆದ್ಬೇಡ ಅಂತಂದೆ. ಸೊ ವಿ ಹ್ಯಾವ್ ಕಾನ್ಫಿಡೆಂಟ್ ಅಂಡ್ ಇಟ್ ಶುಡ್ ರೀಚ್ ಅವರ್ ಪೀಪಲ್ ಅಷ್ಟೇ. ಸಿಂಪಲ್. ಸರ್ ನಾವು ಗೆಲ್ಲಿ ಬಿಡ್ಲಿ ನಾವು ಸಿನಿಮಾ ಮಾಡ್ತಾನೆ ಇರ್ತೀವಿ ಸರ್.
ಜನಕ್ಕೆ ಇಷ್ಟ ಆಗೋರ್ಗು ಸಿನಿಮಾ ಮಾಡ್ತೀವಿ ಸರ್. ಇದು ಗೆಲ್ಲಿ ಬಿಡ್ಲಿ ಸರ್, ನೀವು ನಂಬಲ್ಲ, ನಾನು ಸರ್ ಇನ್ನೊಂದು ಸಿನಿಮಾ ಮಾಡ್ತೀವಿ. ಅದು Ready ನಂದು ಆಗಿದೆ ಅವ್ರದ್ದು already. ಕೋಆರ್ಡಿನೇಷನ್, ಅದು ನಂದು ಅವ್ರದ್ದು ಕೋಆರ್ಡಿನೇಷನ್. ನಾವು ಸಕ್ಸಸ್ ಲಾಸ್ ನೋಡ್ತಾ ಇಲ್ಲ ಸರ್, ಜನಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡ್ಬೇಕು. ನಮ್ದು ಕಾಂಬಿನೇಷನ್ ಓಕೆ ಇದು ವರ್ಕ್ ಆಗುತ್ತೆ ಅಂತ ಅನ್ಸ್ಬೇಕು, ಹಂಗೆ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್. ಅವ್ರಿಗೆ ಇಷ್ಟ ಪಡೋರ್ಗು ನಾವು ಸಿನಿಮಾ ಮಾಡ್ತೀವಿ ಸರ್. ಸೊ ಮನ್ಸಿಗೆ ಹತ್ರವಾಗಿ ಗಾರ್ಗಾನ ಹಾಕೊಂಡಿದ್ದೀರಾ, ಅಂಡ್ ಆ ಮನ್ಸಿಗೆ ಹತ್ರವಾಗಿರುವಂತದ್ದು ನಮ್ಮ ಇಡೀ ಕನ್ನಡ ಆಡಿಯನ್ಸ್ಗೆ ಹತ್ರ ಆಗ್ಲಿ ಅಂತ ಹೇಳಿ ನಾವು ಕೂಡ ಕೇಳ್ಕೊಂತೀವಿ. ಥ್ಯಾಂಕ್ ಯು. ಅಂಡ್ ಜೋಗಿ ಅಂತೆಯೇ ಈ ಒಂದು ಸಿನಿಮಾ ಕೂಡ ಹಿಟ್ ಆಗ್ಲಿ, ಬಿಕಾಸ್ ಅದ್ರಲ್ಲೂ ಕೂಡ 2 ಅಕ್ಷರ ಇದ್ದಿದ್ದು, ಇದ್ರಲ್ಲೂ 2 ಅಕ್ಷರ ಇರೋದು ಸರ್. ಒಳ್ಳೆ ಹಿಟ್ ಗಾಡ್ಸ್ ಗ್ರೇಸ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೂಡ ನಂಬಿಕೆ ಇದೆ. Thank you, ಟೀಸರ್ ಅಲ್ಲಿ ನಮಗೆ ಒಳ್ಳೆ ಕಂಟೆಂಟ್ ಕಾಣಿಸ್ತಾ ಇದೆ. ಅಂಡ್ ಸಂಕ್ರಾಂತಿ ಹಬ್ಬದಂದು ನೀವು ಎಳ್ಳು ಬೆಲ್ಲ ತಗೊಂಡು ವಿಶ್ನ ಮಾಡಿ ಥ್ಯಾಂಕ್ ಯು ಬಾಸ್. ಎಲ್ಲರೂ ಜನರಿಗೆ ಏನಾದ್ರು ಹೇಳ್ತೀರಾ ಅನ್ನೋದಾದ್ರೆ? ಎಲ್ಲರೂ ಎಲ್ಲೂ ಬೆಲ್ಲ ತಿಂದು ಒಳ್ಳೊಳ್ಳೆ ಸಿನಿಮಾಗಳು ನೋಡೋಣ. ಎಸ್, ಖುಷಿ ಆಯ್ತು. ಎಸ್, ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ ಯು ಥ್ಯಾಂಕ್ ಯು. ಅಂಡ್ ಗಾರ್ಗಾ ಸಿನಿಮಾ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಸಿನಿಮಾನ ಬಂದು ಥಿಯೇಟರ್ ಅಲ್ಲೇ ನೋಡಿ ಅಂಡ್ ಎಂಜಾಯ್ ಮಾಡಿ ಅಂಡ್ ಹರಸಿ ಹಾರೈಸಿ ಬೆಳೆಸಿ ಅಂತ ಕೇಳ್ಕೊಂತೀವಿ. ಧನ್ಯವಾದಗಳು ಸರ್. ಆಲ್ ದಿ ಬೆಸ್ಟ್ ನಿಮ್ಮ ಎಲ್ಲ ಫ್ಯೂಚರ್. Thank you. ಥ್ಯಾಂಕ್ ಯು.